ಆಚಾರ್ಯ ಪದ್ಮನಂದಿ ದೇವವಿರಚಿತ ಪದ್ಮನಂದಿ ಪಂಚವಿಂಶತಿಯೊಳಗ ನಿಶ್ಚಯ ಪಂಚಾಶತ್ 11ನೇ ವಿಭಾಗ ನಡೆದದ್ದೇ. ಪುಟ ಸಂಖ್ಯೆ 345. ದುರ್ಲಕ್ಷಂ ಜಯತಿ ಪರಂ ಜ್ಯೋತಿರ್ವಾಚಾಂ ಗಣಃ ಕವೀಂದ್ರಾಣಾಂ ಜಲಮಿವ ವಜ್ರೇ ಯಸ್ಮಿನ್ ಲಲಬ್ಧೋ ಮಧ್ಯೋಪಹಿರ್ಲುಟತಿ ಮನಸೋ ಅಚಿಂತ್ಯಂ ವಾಚಾಂ ಅಗೋಚರಂ ಯನ್ಮನಸ್ತನೋರ್ಭಿನ್ನಂ ಸ್ವಾನುಭವಮಾತ್ರಗಮ್ಯಂ ಚಿದ್ರೂಪಂ ಅಮೂರ್ತಂ ಅವ್ಯಾಪ್ತಃ ವಪುರಾದಿ ಪರಿತ್ಯಕ್ತೆ ಮಜ್ಜತ್ಯಾನಂದಸಾಗರೇ ಮನಸಿ ಪ್ರತಿಭಾತಿ ಯತ್ತದೇಕಂ ಜಯತಿ ಪರಂ ಚಿನ್ಮಯಂ ಜ್ಯೋತಿಃ ಸ ಜಯತಿ ಗುರುರ್ಗರೀಯಾನ್ ಯಸ್ಯಾಮಲವಚನರಶ್ಮಿಭಿರ್ಜಯಿತಿ ನಶ್ಯತಿ ತನ್ಮೋಹತಮೋ ಯದ್ವಿಷಯೋ ದಿನಕರಾದೀನಾಂ ಆಸ್ತಾಂ ಜರಾತಿ ದುಃಖಂ ಸುಖಮಪೀಶಯೋದ್ಭವಂ ಸತಾಂ ದುಃಖಂ ತೈರ್ಮನ್ಯತೆ ಸುಖಂ ಯಷ್ಟನಿಮಿತ್ತೋ ಸಾ ಚ ದುಸ್ಸಾಧ್ಯ. ಅರ್ಥ: ವೃದ್ಧತ್ವ ಮೊದಲಾದವುಗಳ ನಿಮಿತ್ತದಿಂದ ಉತ್ಪನ್ನವಾಗುವ ದುಃಖವಂತೂ ದೂರವೇ ಇರಲಿ. ಆದರೆ ವಿಷಯ ಭೋಗಗಳಿಂದ ಉತ್ಪನ್ನವಾದ ಸುಖವು ಕೂಡ ಸಾಧು ಪುರುಷರಿಗೆ ದುಃಖ ರೂಪವಾಗಿ ಪ್ರತಿಭಾಸಿತವಾಗುತ್ತದೆ. ಅವರು ಯಾವುದನ್ನು ವಾಸ್ತವಿಕ ಸುಖವೆಂದು ಮನ್ನಿಸುತ್ತಾರೆ ಆ ಸುಖವು ಮೋಕ್ಷದಲ್ಲಿ ಇದೆ ಮತ್ತು ಅದನ್ನು ಅತ್ಯಂತ ಕಠಿಣತೆಯಿಂದ ಸಿದ್ಧಪಡಿಸಿಕೊಳ್ಳಲಾಗುತ್ತದೆ. ಆಚಾರ್ಯ ಭಗವಂತರ್ದನ ಶಬ್ದ ಇದೆ, ಸಾ ಚ ದುಸ್ಸಾಧ್ಯ. ಸುಖ ನಿಜವಾಗಿ ಮುಕ್ತೌ ಯತ್ ತನ್ಮುಕ್ತೌ ಸಾ ಚ ದುಸ್ಸಾಧ್ಯ. ಕಷ್ಟದಿಂದನ ಸಂಸಾರದೊಳಗೆ ಎಲ್ಲವೂ ಸುಲಭ ಇದೆ. ಎಲ್ಲವೂ ಅರ್ಥಾತ್ ಸ್ವರ್ಗಕ್ಕೆ ಹೋಗೋದು ಸುಲಭ ಇದೆ. ನರಕಕ್ಕೆ ಹೋಗೋದಂತೂ ಯಾವುದೇ ಪ್ರಕಾರದ ಸಾವಧಾನತೆ ಸಜ್ಜನಿಕೆಯನ್ನು ಮೈಗೂಡಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ನರಕಕ್ಕೆ ಹೋಗಬೇಕಾದ್ರೆ ಸ್ವರ್ಗಕ್ಕೆ ಹೋಗೋದು ಕೂಡ ಸುಲಭ ಅಂದ್ರೆ ಸುಲಭ ಇದೆ. ಆದ್ರೂ ಕೂಡ ಅನೇಕ ಬಾರಿ ಆಗಮ ವಚನಗಳ ಕರ್ಣಪಟಲದ ಮೇಲೆ ಬಿದ್ದರೂ ಕೂಡ ಸ್ವರ್ಗದ ಅಭಿಲಾಷೆಯನ್ನು ನಮ್ದು ಹೋಗುವುದಿಲ್ಲ. ಸ್ವರ್ಗದ ರುಚಿನೇ ಇದೆ, ಸ್ವರ್ಗದಲ್ಲಿ ಸುಖ ಇದೆ ಅನ್ನುವುದ ಈ ಜೀವಕ್ಕೆ ಕೂತು ಬಿಟ್ಟಿದೆ ಶ್ರದ್ಧೆಯೊಳಗ. ಸುಖ ದುಃಖಗಳ ಪರಿಭಾಷೆ ಇವನಿಗೆ ಮುಖ್ಯ ರೂಪದಿಂದ ಸ್ವರ್ಗ ನರಕ ಅನ್ನುವ ವಿಭಾಗದ ಮೂಲಕನ ಇವನಿಗೆ ಸ್ವೀಕೃತ ಆದದ್ದ ಇದೆ. ಸ್ವರ್ಗದೊಳಗೆ ಸುಖ ಇದೆ, ನರಕದೊಳಗೆ ದುಃಖ ಇದೆ. ಆದರೆ ಸ್ವರ್ಗದೊಳಗೆ ದುಃಖ ಇದೆ ಅಂಥೇಳಿ ಸಾಧು ಪುರುಷರು ಮನ್ನಿಸ್ತಾರೆ ಮತ್ತು ತಿಳಿತಾರೆ ಮತ್ತು ಹೇಳ್ತಾರೆ. ಮತ್ತು ಅದೇ ಪ್ರಕಾರ ಅವರದ ಉದ್ಯಮ ಕೂಡ ಇದೆ. ಯಾವುದರದ ಆ ಸ್ವರ್ಗದ ದುಃಖದಿಂದ ದೂರ ಉಳಿಯುವಂಥದ್ದು. ಪಂಚಾಸ್ತಿಕಾಯ ಸಂಗ್ರಹದ 172ನೇ ಗಾಥೆಯೊಳಗೆ ಹೇಳಿದರು, ಸ್ವರ್ಗದ ಕ್ಲೇಶ
ಚಂದನದ ಅಗ್ನಿ ಅಂಥೇಳಿ ದೃಷ್ಟಾಂತ ಕೊಟ್ಟರೆ ಒಂದಿಷ್ಟ ಗಂಭೀರವಾಗಿ ಯೋಚನೆ ಮಾಡೋದು ಅವಶ್ಯಕಿದೆ. ಕಲ್ಯಾಣದ ಅಭಿಲಾಷೆ ಇತ್ತು ಅಂತಂದ್ರೆ ಕೇವಲ ಮೇಲೆ ಮೇಲೆ ಧರ್ಮಾಚರಣೆ ಅಥವಾ ಧರ್ಮದ ಸ್ವರೂಪವನ್ನು ತಿಳಿದುಕೊಳ್ಳುವ ಜಿಜ್ಞಾಸೆ ಏನಿದೆ ಅದರಿಂದ ಧರ್ಮಾಚರಣೆ ಸ್ವರೂಪ ತಿಳಿದು ಬರಬಹುದು, ಧರ್ಮದ ಸ್ವರೂಪ ತಿಳಿದು ಬರಬಹುದು, ಆದರೆ ಧರ್ಮದ ಪ್ರಾಪ್ತಿ ಆಗುವುದಿಲ್ಲ. ಅರೆ ತನ್ನ ಸ್ವಭಾವದ ಅವಲಂಬನೆ ಪೂರ್ವಕ ಯಾವ ಜೀವನಿಗೆ ಚತುರ್ಗತಿಗಳ ದುಃಖದಿಂದ ದೂರ ಆಗುವ ಶಾಶ್ವತದಿಂದ ರಕ್ಷಣೆ ಪಡೆದುಕೊಳ್ಳುವ ಒಂದು ಅಭಿಪ್ರಾಯ ಆಂತರ್ಯದೊಳಗೆ ಜಾಗೃತ ಆಗಿದೆಯೋ ಆ ಜೀವ ಧರ್ಮದ ಆಚರಣೆಯನ್ನು, ಧರ್ಮದ ಸ್ವರೂಪವನ್ನು ತಿಳಿದುಕೊಳ್ಳುವ ಉದ್ಯಮ ಏನು ಮಾಡ್ತಾನೆ, ನಿಜವಾಗಿ ಆ ಉದ್ಯಮ ಅವನಿಗೆ ಲಾಭದಾಯಕ ಇದೆ, ಪ್ರಯೋಜನಭೂತ ಇದೆ. ನಾನು ಚಿತ್ ಸ್ವರೂಪದ ಚೈತನ್ಯ ಸ್ವರೂಪದ ಆತ್ಮ ಇದ್ದೇನೆ. ದೇಹ ಮೊದಲಾಗಿ ಸಮಸ್ತ ಪರದ್ರವ್ಯಗಳ ನನ್ನಿಂದ ಅತ್ಯಂತ ಭಿನ್ನ ಇದ್ದಾವೆ. ಆ ದೇಹ ಮೊದಲಾದ ಸಂಯೋಗಿ ಪದಾರ್ಥಗಳಿಗೆ ಸಂಬಂಧಿಸಿದ ಯಾವ ನನ್ನಲ್ಲೇ ಭಾವಗಳ ಉತ್ಪನ್ನ ಆಗ್ತವೆಯೋ ಅವ ಆಕುಲತಾ ರೂಪಿದವೆ. ಇದು ಯಾರಿಗೆ ಪ್ರಯೋಗಪೂರ್ವಕ ಸ್ಪಷ್ಟ ರೂಪದಿಂದ ಕಂಡು ಬರುವುದಿಲ್ಲ, ವಿದಿತವಾಗುವುದಿಲ್ಲ, ಅವರಿಗೆ ಈ ಅನುಕೂಲತೆಯೊಳಗೆ ಸುಖ, ಈ ಪ್ರತಿಕೂಲತೆಯಿಂದ ದುಃಖ. ಈ ಪ್ರತಿಕೂಲತೆಯಿಂದ ಬಿಡಿಸಿಕೊಳ್ಳಬೇಕು, ಈ ಅನುಕೂಲತೆಯೊಳಗ ಉಳಿದುಕೊಳ್ಳಬೇಕು, ಇದನ್ನು ಕಾಯ್ದುಕೊಳ್ಳಬೇಕು. ಇದು ನಿರಂತರ ಅಂತರಂಗದೊಳಗ ನಡೆದದ್ದೇ ಇರ್ತಿದೆ. ಹೇಗೆ ಅನ್ನೋದೇನು ಉದಾಹರಣೆ ಕೊಡುವ ಅವಶ್ಯಕತೆ ಇಲ್ಲ, ನಿರಂತರ ನಡೆದದ್ದೇ ಇದೆ. ಅರೆ ರತ್ನಕರಂಡ ಶ್ರಾವಕಾಚಾರದೊಳಗೆ ಹೇಳಿದರು, ಧನಹಾನಿ ಆಗಬಾರ್ದು, ಅವಮಾನ ಆಗಬಾರ್ದು, ಶರೀರಾದಿಗಳ ರೋಗದಿಂದ ಅಥವಾ ನಿಂದಾತ್ಮಕವಾಗಿ ಪರಿಣಮನ ಮಾಡಬಾರ್ದು ಅನ್ನುವಂಥ ಪ್ರಯತ್ನ ಪ್ರತಿಯೊಬ್ಬ ಮನುಷ್ಯನ ನಿರಂತರ ನಡೆದದ್ದೇ ಇರ್ತಿದೆ. ಆದರೆ ಉದಯದ ಅನುಸಾರ ಅವ ಆಗೇ ತೀರ್ತವೆ. ಇದನ್ನ ಎಲ್ಲಿ ದರ್ಶನ ಸಮ್ಯಕ್ ದರ್ಶನ ಅಧಿಕಾರದೊಳಗೆ ಹೇಳಿದರು ಪಂಡಿತ್ ಸದಾಸುಖದಾಸರ ಅರ್ಥವರಿತ. ಅದನ್ನು ಒಂದಿಷ್ಟು ಗಂಭೀರವಾಗಿ ವಿಚಾರ ಮಾಡಿದರೆ ಇವೆಲ್ಲ ಮಾತುಗಳಿಂದ ನನ್ನ ಜೀವನದೊಳಗ ಯಾವುದು ನನ್ನ ಭ್ರಾಂತಿ ಮೂಲಕ ಅನಾದಿ ಸಂಸ್ಕಾರದ ಮೂಲಕ ನಾನೇ ಅನುಕೂಲ ಅಂಥೇಳಿ ಮನ್ನಿಸಿಕೊಂಡಿದ್ದೇನೋ ಅವುಗಳಲ್ಲೇ ಸುಖ ಅಂಥೇಳಿ ನನ್ನದು ಇದುವರೆಗೆ ಈ ಸಮಯದವರೆಗೆ ಬುದ್ಧಿ ವರ್ತಿಸ್ತಾ ಇದೆ. ನಾನೇ ಅನಾದಿ ಸಂಸ್ಕಾರದಿಂದ ಭ್ರಾಂತಿವಶಾತ್ ಯಾವವುಗಳನ್ನು ಸುಖರೂಪ ಅನುಕೂಲ ಅಂಥೇಳಿ ತಿಳ್ಕೊಂಡಿದ್ದೇನೋ ಅವುಗಳದ ಅಪೇಕ್ಷೆ ಈ ಸಮಯದಲ್ಲಿ ಕೂಡ ನನ್ನಲ್ಲಿ ವರ್ತಿಸ್ತಾ ಇದೆ. ಇದನ್ನು ನಾವು ಗಂಭೀರವಾಗಿ ಅಂತರ ಅವಲೋಕನೆ, ಅಂತರಂಗದ ಪರಿಶೀಲನೆ ಮಾಡಿಕೊಂಡ ನಂತರ ಇಲ್ಲಿ ಆಚಾರ್ಯ ಭಗವಂತರ ಹೇಳ್ತಾ ಇರುವಂಥ ಮಾತು, ಅರೆ ರೋಗರೂಪದ ದಶಾ ವೃದ್ಧತ್ವ ಇವಂತೂ ದೂರ ಇರಲಿ ಅಂದರೆ, ಆದರೆ ಯಾವ ವಿಷಯ ಸುಖ ಇದಾವೆಯೋ, ಪಂಚೇಂದ್ರಿಯ ವಿಷಯಗಳ ವಿಪುಲ ರೂಪದಿಂದ ಉಪಲಬ್ಧ ಇದಾವೆಯೋ ಆ ವೇಳೆದೊಳಗೂ ಕೂಡ ಸಾಧು ಪುರುಷರ ಅವುಗಳನ್ನು ದುಃಖ ಅಂಥೇಳಿ ತಿಳಿತಾರೆ. ಸಾಧು ಅಂದರೆ ಏನ್ರಿ? ನಮೋಲೋಯೇ ಸವ್ವ ಸಾಹು ನಮ್ಮ ಹೇಳ್ತೇವೆ ಅಲ್ಲಿ ಬರುವಂಥವ್ರು ಅಲ್ಲ.
ಸಾಧು ಅಂತಂದ್ರೆ ಸಜ್ಜನ ಪುರುಷರ, ಜ್ಞಾನಿ ಪುರುಷರ, ವಿವೇಕ ಸಂಪನ್ನ ಪುರುಷರ, ತನ್ನ ಕಲ್ಯಾಣದ ಉದ್ದೇಶ ಹೊಂದಿದಂಥ ಪುರುಷರ, ಅನಾದಿ ಕಾಲದಿಂದ ನಿರಂತರದ ಪರಾಧೀನತೆ ಜನ್ಮ ಮರಣದ ಯಾವ ಭೀಕರ ಚಕ್ರ ಇದೆಯೋ ಅದು ಯಾರ ಲಕ್ಷ್ಯದೊಳಗ ಬಂದದ್ದು ಇದೆಯೋ ಅವರ ಸಾಧು ಪುರುಷರ. ಯಾರ ಲಕ್ಷ್ಯದೊಳಗ ಆ ಭೀಕರವಾದಂಥ ಜನ್ಮ ಮರಣದ ಚಕ್ರ ಯಾರ ಲಕ್ಷ್ಯದೊಳಗೆ ಬಂದದ್ದು ಇದೆಯೋ ನಿಜವಾಗಿ ಅವರ ಅದರಿಂದ ದೂರ ಉಳಿಯುವ, ಅದರಿಂದ ಬಿಡಿಸಿಕೊಳ್ಳುವ, ಅದರಿಂದ ಸುರಕ್ಷಿತ ಉಳಿಯುವ ಯಾವ ಅಭಿಪ್ರಾಯ ಆಂತರ್ಯದೊಳಗೆ ಇನ್ನೂ ಮೊಳಕೆಯೊಡಿತಾ ಇದೆಯೋ ಅವರ ಸಾಧು ಪುರುಷರ. ಯಾರಿಗೆ ಈ ಲೋಕಕ್ಕೆ ಸಂಬಂಧಿಸಿದ, ಈ ಭವಕ್ಕೆ ಸಂಬಂಧಿಸಿದ, ಶರೀರಕ್ಕೆ ಸಂಬಂಧಿಸಿದ, ಶರೀರ ಬುದ್ಧಿಗೆ ಪೋಷಕವಾದಂಥ ಯಾವ ವಿಕಾರಿ ಭಾವ ಇದಾವೆಯೋ ಆ ವಿಕಾರಿ ಭಾವಗಳಲ್ಲೇ ರಸ ಇದೆಯೋ ಅವರ ಮಾತು ಇಲ್ಲಿ ಇಲ್ಲ. ಯಾವುದೋ ಪೂರ್ವ ಜನ್ಮದೊಳಗೆ ಮಾಡಿದಂಥ ಭಾಗ್ಯ ಇಲ್ಲಿ ಅವರನ್ನು ತಂದಿರಬಹುದರೆ, ಆದರೆ ಅಂತರಂಗದ ಯಾವುದು ಇದೆಲ್ಲ ತುಚ್ಛ ವಿಕಾರಿ ಭಾವ. ಅರೆ ಏನು ಹೇಳಿತು ಇನ್ನೊಂದು ಸಲ, ಇಹಲೋಕಕ್ಕೆ ಸಂಬಂಧಿಸಿದ, ಈ ಭವಕ್ಕೆ ಸಂಬಂಧಿಸಿದ ಧರ್ಮ ಭಾಳ ದೂರದ ಮಾತು ಇದೆ ರೀ. ಎಲ್ರಿಗೂ ಸಿಗುವಂಥದ್ದು ಸಾಮಾನ್ಯ ವಸ್ತು ಅಲ್ಲದ. ಅರೆ ಇಲ್ಲಿ ಆಚಾರ್ಯ ದೇವ ಹೇಳ್ತಾ ಇದ್ದಾರೆ, ಮೋಕ್ಷ ಅತ್ಯಂತ ಕಠಿಣ ಇದೆ. ಹಾಗಾದರೆ ಮೋಕ್ಷದ ಮಾರ್ಗ ಕೂಡ ಕಠಿಣನೇ ಇರೋದಲ್ಲ. ಸಂಸಾರದ ಕೊಳಚೆ ಈ ಜೀವನಿಗೆ ಅಸಹ್ಯ ಅನಿಸೋದ ನಿಜವಾಗಿ ಮೋಕ್ಷ ಮಾರ್ಗ ಲಭಿಸೋದ ಇನ್ನು 10 ಭವ 100 ಭವದೊಳಗೆ ಸಂಭವ ಇದೆ ಅಲ್ಲ, ಅವರಿಗೆ ಅನಿಸೋ ಸಾಧ್ಯ ಇದೆ. ಇಲ್ದಿದ್ರೆ ಈ ಕೊಳಚೆ ರುಚಿಸ್ತಿದ್ದಾರೆ ಹೀನ ಜೀವಗಳಿಗೆ, ಅರೆ ಅಯೋಗ್ಯ ಅಪಾತ್ರ ಜೀವರುಗಳಿಗೆ. ಏನು ಮಾಡೋದ? ಧರ್ಮಕ್ಕೆ ಸಂಬಂಧಿಸಿದ ಹಾಗೆ, ಆತ್ಮಕಲ್ಯಾಣಕ್ಕೆ ಸಂಬಂಧಿಸಿದ ಹಾಗೆ, ಆತ್ಮನ ಉಪಯೋಗ ನಿರ್ಮಲಾಗುವುದಕ್ಕೆ ಸಂಬಂಧಿಸಿದ ಹಾಗೆ ಯಾವ ಉತ್ಸಾಹ ಜೀವದಲ್ಲಿ ಕಂಡುಬರುವುದಿಲ್ಲ. ಆದರೆ ಇಹಲೋಕಕ್ಕೆ ಸಂಬಂಧಿಸಿದ ಹಾಗೆ, ಈ ದೇಹಕ್ಕೆ ಸಂಬಂಧಿಸಿದ ಹಾಗೆ ಅರೆ ಏನು ಮಾಡೋದ? ಈ ಅನಾದಿ ಸಂಸ್ಕಾರವನ್ನು ಹೇಗೆ ಅಳಿಸಿ ಹಾಕೋದ? ಯಾರ ಅಳಿಸಿ ಹಾಕುವುದರಲ್ಲಿ ಸಮರ್ಥ ಇದ್ದಾರೆ, ಯಾರಿಗೆ ದುಃಖ ದಾವಾಗ್ನಿ ಪ್ರತ್ಯಕ್ಷ ಕಂಡು ಬಂದಿದೆಯೋ ಅವರೇ ಅದನ್ನು ಅಳಿಸಿ ಹಾಕುವ ಸಲುವಾಗಿ ಸಬಲಾಗುವ ಸಾಧ್ಯ ಇದೆ. ಇಲ್ಲದಿದ್ದರೆ ದುರ್ಬಲ ಏನಿದೆ ಸಂಸಾರದೊಳಗೆ ಮನುಷ್ಯ ದುರ್ಬಲ ಇದ್ದಾನೆ, ಅತ್ಯಂತ ದುರ್ಬಲ. ಯಾವ ಕಡೆಯಿಂದ ಯಾವ ಕರ್ಮದ ಏಟ ಹೇಗೆ ಬರ್ತಿದೆಯೋ ಹಾಗೆ ಹರ್ಷ ವಿಷಾದಗಳನ್ನು ಮಾಡುವಂಥವು ಇದ್ದಾನೆ. ಈ ಕಡೆಯೊಂದು ಅನುಕೂಲತೆಯ ಅಲೆ ಬರ್ತಿದೆ, ಈ ಕಡೆಯಿಂದ 10 ಪ್ರತಿಕೂಲತೆಯ ಅಲೆ ಬರ್ತವೆ. ಅವುಗಳಲ್ಲಿ ಇವ ಒಂದು ಸಮಯ ಉತ್ಸಾಹಿತ ಆಗ್ತಾನೆ, ಅನೇಕ ಸಮಯದವರೆಗೆ ಛಿನ್ನ ಭಿನ್ನ ಆಗಿ ಹೋಗ್ತಾನೆ. ಅಲ್ಲಿಂದ ಚೇತರಿಸಿಕೊಳ್ಳಿಕ್ಕೆ ಸಮಯ ಬಹಳ ಬೇಕ್ರಿ. ಬಿದ್ದು ಹೋದಲ್ಲ, ಅರೆ ಆಳದೊಳಗೆ ಬಿದ್ದು ಹೋದ. ಅಲ್ಲಿಂದ ಎದ್ದು ಬರೋದ ಬಹಳ ಕಠಿಣ ಇದೆ ರೀ. ಈ ಜೀವಕ್ಕೆ ಲಕ್ಷ್ಯಕ್ಕನ ಬರ್ತಾ ಇಲ್ಲ. ಆಚಾರ್ಯ ಭಗವಂತರ ಒಂದಿಷ್ಟು ಯೋಚನೆ ಮಾಡೋದು, ವಿಪರೀತ ಮನ್ನಣೆ ಅನಾದಿ ಸಂಸಾರಕ್ಕೆ ಕಾರಣೀಭೂತವಾಗಿರುವಂಥ ಪ್ರತಿ ಸಮಯಕ್ಕೆ ಅನಂತ ದುಃಖದ ಅನುಭವದ ಸಲುವಾಗಿ
ಅನಿವಾರ್ಯವಾದಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡುವಂಥ ಯಾವ ಮಿಥ್ಯಾತ್ವ ಇದೆಯೋ ಅದು ಬಿಟ್ಟು ಹೋಗಿದೆ. 3 ಕಷಾಯ ಚೌಕಡಿ ಬಿಟ್ಟು ಹೋಗಿದ್ದಾವೆ. ಆದರೆ ಅವರು ಹೇಳ್ತಾ ಇದ್ದಾರೆ ಮೋಕ್ಷ ಅತ್ಯಂತ ಕಠಿಣ ಇದೆ ಪ್ರಭು. ಅಜ್ಞಾನಿಗೆ ಅದು ಸುಲಭ ಆಗಿದೆ. ಸುಲಭ ಆಗಿದೆ ಅರ್ಥಾತ್ ಸುಲಭ ಅನ್ನಿಸಿದೆ ರೀ. ಅನ್ನಿಸುವುದರಿಂದ ಏನಾಗುವುದಿಲ್ಲ ರೀ, ಅತ್ಯಂತ ಸುಲಭ ಅನಿಸಿದೆ. ಅರೆ ಎಷ್ಟು ಸುಲಭ ಅಂತಂದ್ರೆ ನೀರು ಕುಡಿಯುವುದಕ್ಕಿಂತ ಸುಲಭ ರೀ. ಅದಕ್ಕೆ ಪೊನ್ನೂರು ಪ್ರಭೆಯೊಳಗೆ ಅಪ್ಪಾಜಿ ಹೇಳಿದರು, ದೀಕ್ಷಾ ಧಾರಣ ಮಾಡೋದ ಅಜ್ಞಾನಿ ಜೀವಕ್ಕ ಯಾವ ಕಾಲದಲ್ಲಾದರೂ ಸುಲಭ ಇದೆ. ಜ್ಞಾನಿ ಪುರುಷ ಎಷ್ಟು ವಿಚಾರ ಮಾಡ್ತಾನೆ, ಯಾವುದರ ಕುರಿತಾಗಿ ವಿಚಾರ ಮಾಡ್ತಾನೆ, ಪರಿಣಾಮದೊಳಗ ಪರಕ ಸಂಬಂಧಿಸಿದ ಹಾಗೆ ವಿಚಾರ ವಿಕಲ್ಪದ ಅಲೆಗಳ ಉತ್ಪನ್ನ ಆಗಬಾರದು, ಅದಕ್ಕೆ ಸಂಬಂಧಿಸಿದ ಹಾಗೆ ವಿಚಾರ ಮಾಡ್ತಾನೆ. ಅಜ್ಞಾನಿಗೆ ವಿಕಲ್ಪ ಅಂದ್ರೆ ಏನ ಅನ್ನುವುದರದ್ದೇ ಪರಿಚಯ ಇಲ್ಲ. ದೇಹದ ನಗ್ನತೆಯೇ ಮೋಕ್ಷ ಮಾರ್ಗ ಅಲ್ಲ. ಆಹಾರದ ತ್ಯಾಗ ಮೋಕ್ಷದ ಪ್ರಾಪ್ತಿ ಮಾಡಿಸಿಕೊಡುವುದರಲ್ಲೇ ಅಸಮರ್ಥ ಇದೆ, ತೀರಾ ಅಸಮರ್ಥ ಇದೆ ರೀ. ದೇವದರ್ಶನದ ಭಾವ, ಶಾಸ್ತ್ರ ಸ್ವಾಧ್ಯಾಯದ ಭಾವ, ಇವು ಯಾವುವು ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಡುವುದರಲ್ಲಿ ಯಾವುದೇ ಪ್ರಕಾರದ ಅಂಶ ಮಾತ್ರ ಕೂಡ ಪಾತ್ರ ವಹಿಸುವಂಥದ್ದು ಅವುಗಳಲ್ಲಿ ಯೋಗ್ಯತೆ ಇಲ್ಲ. ಎಷ್ಟು ನಂಬಿಕೆ ಆಗ್ತಿದೆ ನಮಗೆ, ಎಷ್ಟು ಆಗ್ತಿದೆ. ಇಲ್ಲಿ ಒಂದೇ ಒಂದು ಶಬ್ದ ಆಚಾರ್ಯ ದೇವ ಹೇಳಿದರು, ಅದು ದುಸ್ಸಾಧ್ಯ ಇದೆ. ಯಾವುದರಲ್ಲಿ ನಿರಾಕುಲ ಸ್ವಾಧೀನ ಶಾಂತಿ ಪರಮ ತೃಪ್ತಿಯ ಅನುಭೂತಿ ಆಗತಿದೆಯೋ ಅಂಥ ಮೋಕ್ಷ ಅತ್ಯಂತ ಕಠಿಣ, ದುಸ್ಸಾಧ್ಯ. ದುಸ್ಸಾಧ್ಯ. ಅದು ಯಾವಾಗಲೂ ನಿಜವಾಗಿನ ಚಂದ್ರ ಒತ್ತು ಕೊಟ್ಟ ಹೇಳಿದ್ದಾರೆ. ನಿಜವಾಗಿನ ಅತ್ಯಂತ ಏನಿದೆ ದುಸ್ಸಾಧ್ಯ. ಸಂಸಾರದೊಳಗೆ ಸುಖಿ ಆಗೋದ, ಮೇಲೆ ಕೆಳಗೆ ಆಗೋದ, ಅದರೊಳಗೇನು ವಿಶೇಷತೆ ಇದೆ? ಒಮ್ಮೆ ಉಚ್ಚತೆ. ಇದೇ ಪದ್ಮನಂದಿ ಆಚಾರ್ಯ ಧರ್ಮೋಪದೇಶಾಮೃತದೊಳಗೆ ಹೇಳಿದರು, ಅತ್ಯಂತ ಉಚ್ಚ ಪುಣ್ಯವನ್ನು ಕೂಡ ಮಿಥ್ಯಾದೃಷ್ಟಿ ಜೀವ ಅನಂತ ಬಾರಿ ಮಾಡಿದ್ದಾನೆ. ಅತ್ಯಂತ ಹೀನಾಯವಾದಂಥ ದಶೆಗೆ ಪ್ರಾಪ್ತವಾಗುವಂಥ ಮಲಿನ ಭಾವವನ್ನು ಅನಂತ ಬಾರಿ ಮಾಡಿದ್ದಾನೆ. ಕಠಿಣ ಯಾವುದಿದೆ? ಕಠಿಣ ಜ್ಞಾನ ಸ್ವಭಾವದ ಸ್ವೀಕಾರ ಆಗಿ ಆ ಜ್ಞಾನ ಸ್ವಭಾವದ ಸ್ವೀಕಾರದ ಮೂಲಕ ಪರ್ಯಾಯ ಮಾತ್ರವನ್ನು ಪರದ್ರವ್ಯದೊಳಗ ಸಮಾವಿಷ್ಟಗೊಳಿಸಿ ಸ್ಥಿರ ಅಚಲ ಉಳಿಯೋದ, ಇದು ಒಂದು ಅನಂತ ಕಾಲದೊಳಗೆ ಆಗಿದೆ. ಮೋಕ್ಷ ಅಂದ್ರೆ ಏನಿದೆ? ಅಚಲ ದಶೆ. ಎಲ್ಲಿ ಅಚಲ? ಸ್ವಭಾವದೊಳಗೆ ಅಚಲರಿ, ಜ್ಞಾತಾ ಸ್ವಭಾವದೊಳಗೆ ಅಚಲ. ಏನೆಲ್ಲ ತಿಳಿದು ಬಂದ್ರೂ ಕೂಡ ಏನೆಲ್ಲ ಅನೇಕ ಪ್ರಕಾರದ್ದು ಪ್ರತಿ ಸಮಯಕ್ಕೆ ಕಲ್ಪನಾತೀತವಾದಂಥ ಸನ್ನಿವೇಶಗಳ ಎದುರಾಗ್ತವೆ. ಜೀವನ ಬಹಳ ಕಠಿಣ ಇದೆ ರೀ. ಮರಣ ಅತ್ಯಂತ ಸುಲಭ ಇದೆ. ನಿಜವಾಗಿ ಮರಣಕ್ಕೆ ಈ ಜೀವ ಹೆದರ್ತಾ ಇದೆ ಅಲ್ಲ, ಮರಣ ಅತ್ಯಂತ ಸುಲಭ ಇದೆ ರೀ. ಅದರ ಜೀವನ ಬಹಳ ಕಠಿಣ ಇದೆ. ಮರಣ ಅತ್ಯಂತ ಸುಲಭ. ಅರೆ ಪ್ರತಿ ಸಮಯಕ್ಕೆ ಭಾವ ಮರಣನೇ ಇದೆ ಅಲ್ಲ, ಅದರಲ್ಲಿ ಭಯ ಎಲ್ಲಿದೆ ರೀ ನಮ್ಗೆ? ಟೋಡರ್ಮಲ್ಲರು ಏನು ಹೇಳಿದ್ರು? ಪರಿಣಾಮವು ಕೆಟ್ಟು ಹೋಗುವುದರ ಭಯವಿರಬೇಕು. ನಿರಂತರ ಪರಿಣಾಮ ಕೆಟ್ಟನ ಹೋಗ್ತಾ ಇದೆ. ಮರಣ ಸುಲಭ ಇದೆ.
जीवन कठिन ಇದೆ. जीवन अर्थात ज्ञान, ज्ञान निश्चल, निश्चल, अलिप्त, अलिप्त, अस्पृष्ट, अस्पृष्ट, ಉದಾಸೀನ, ಅಪ್ರಭಾವಿ ಇರೋದು ವಾಸ್ತವದಲ್ಲಿ ಕಠಿಣ ಇದೆ ಏನಿಲ್ರಿ. ಪ್ರಯೋಗ ಮಾಡಿ ನೋಡು. ಇಲ್ಲಿ ಮೋಕ್ಷ ಕಠಿಣ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೋಕ್ಷ, ಮೋಕ್ಷ ಅಂದ್ರೆ ಪರಭಾವದಿಂದ ಬಿಡುಗಡೆ ಹೊಂದಿದಂಥ, ಪರಭಾವದೊಳಗೆ ಒಂದಾಗದೇ ಇರುವಂಥ ಪರಿಣಾಮ ವಿಶೇಷ ಇದೆಯಲ್ಲ, ಅದು ಮೋಕ್ಷ ಇದೆ ರೀ. ಪರದಿಂದ ಪ್ರಭಾವಿತ ಆಗದೇ ಇರುವಂಥ ಗಂಭೀರತೆ ಇದೆಯಲ್ಲ, ಅದು ಜ್ಞಾತೃತ್ವ ಇದೆ ರೀ. ಪರದಿಂದ ಪ್ರಭಾವಿತ, ಅರೆ ಪರದಿಂದ ಪ್ರಭಾವಿತ ಆಗುವಂಥದ್ದು ಏನಿದೆ ಪರದೊಳಗೆ? ನಿನ್ನ ಐಶ್ವರ್ಯ ಎಂಥದ್ದ, ನಿನ್ನ ಸ್ವರೂಪ ಎಂಥದ್ದ, ನಿನ್ನ ಜೀವನ ಎಂಥದ್ದ, ನಿನ್ನ ಸ್ಥಾನಮಾನ ಎಂಥವ, ನಿನ್ನ ಪದ ಎಂಥದ್ದ, ಮನುಷ್ಯ ಪದ, ಜೈನ ಕುಲ, ಹೀಗೆ ಹುಚ್ಚರ ಹಾಗೆ ಮಾಡೋದ. ಪ್ರಭಾವಿ, ಪ್ರಭಾವಿ ಪರದಿಂದ, ಪರದಿಂದ ತುಚ್ಛ, ಪರದಿಂದ ಜಡದಿಂದ. ಅರೆ ಜಡ ಏನಿದೆ? ತೀವಿ ಪುದ್ಗಲ ಪರ್ಯಯಂಗಳು ತಾವೇ ಹುಟ್ಟುತ್ತ ನಷ್ಟವಾಗುತ್ತ ಮತ್ತೆ ಉದಿತವಾಗುವವು. ಮತ್ತು ಅದವನ 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 ರೀ. ಅದಕ್ಕ ಇಷ್ಟೋಪದೇಶಕಾರರು ಒಂದು ರಾಟೊಳಗಡೆಗೆ ಒಂದು ತುಂಬಿ ಹೋದ್ರೆ ಹಲವು ಬರು, ಒಂದು ಹೋಯ್ತು ಅನ್ನೋದ್ರೊಳಗ ಹಲವು. ಯಾವುದರ ಸಲುವಾಗಿ? ಈ ಜೀವವನ್ನ, ಜೀವದ ಪರಿಣಾಮವನ್ನ ಅಸ್ತವ್ಯಸ್ತ ಮಾಡುವ ಸಲ. ಆದರೆ ಈ ಜೀವಕ್ಕೆ ಅದರಲ್ಲೇ ಉತ್ಸಾಹ ಇದೆ ರೀ. ಅಸ್ತವ್ಯಸ್ತ ತ್ರಸ್ತ ಆಗುವುದರೊಳಗೆ ಉತ್ಸಾಹ ಇದೆ, ಸ್ಥಿರ ಉಳಿಯುವುದರ ಕಡೆಗೆ ಗಮನನ ಇಲ್ಲ. ಅವು ಏನದವು? ಪುದ್ಗಲದ ಪರ್ಯಾಯ. ನೀನೇನಿದ್ದಿ? ಚೈತನ್ಯ ತ್ರಿಲೋಕ ಪೂಜ್ಯ ಅವಸ್ಥೆಯನ್ನು ಈ ಸಮಯದಲ್ಲಿ ಪ್ರಾಪ್ತ ಮಾಡಿಕೊಳ್ಳುವಂಥ ಸ್ವಭಾವದವನಿದ್ದಿ. ಸ್ವಭಾವ ಅಂದ್ರೆ ದ್ರವ್ಯ ಸ್ವಭಾವ ಅಲ್ಲ, ಪರ್ಯಾಯ ಸ್ವಭಾವ. ನಮ್ಮ ಪರ್ಯಾಯದೊಳಗೆ, ಪ್ರಗಟ ಪರ್ಯಾಯದೊಳಗೆ ನಮ್ಮದು ಇಂದ ಸಾಮರ್ಥ್ಯ ಎಷ್ಟಿದೆ? ಶುದ್ಧರ ಎಂಥ ಸ್ವಭಾವದ ಅನುಭವವನ್ನು ಯಾವ ರೀತಿ ಮಾಡ್ತಾ ಇದ್ದಾರಲ್ಲ, ಅಂಥ ಸ್ವಭಾವದ ಆ ರೀತಿ ಅನುಭವ ಮಾಡುವಂಥ ಯೋಗ್ಯತೆ ನಮ್ಮ ಪರ್ಯಾಯದಲ್ಲಿ ಇದೆ. ನಾವೇನು ಮಾಡ್ತಾ ಇದ್ದೇವೆ? ಗಟಾರ್ ಸ್ವಚ್ಛ ಮಾಡ್ತಾ ಇದ್ದೇವೆ. ಶಬ್ದ ಆಗಿದೆ, ಅದರ ಪರದೊಳಗೆ ಆಸಕ್ತಿ, ಇಷ್ಟು ಹೇಳುವುದಿದೆ ರೀ. ಅದನ್ನು ಬಿಡುವ ಪ್ರಯತ್ನ ಮಾಡಿ, ಆಸಕ್ತಿ ಬಿಡುವುದಿದೆ. ಪರ ಇರೋದು, ಪರಕ್ಕೆ ಸಂಬಂಧಿಸಿದ ಭಾವ ಇರೋದು ಎಲ್ಲಿಯವರೆಗೆ? ಎಲ್ಲಿಯವರೆಗೆ ಸ್ವಭಾವದಲ್ಲಿ ಸುಸ್ಥಿರ ಆಗುವುದಿಲ್ಲವೋ ಅಲ್ಲಿಯವರೆಗೆ ಇರೋ. ಸಮ್ಯಕ್ ದೃಷ್ಟಿಗೇನೋ ಇರ್ತವೆ, ಪಂಚಮ ಗುಣಸ್ಥಾನಾವರ್ತಿಗೇನೋ ಇರ್ತವೆ, 6ನೇ ಗುಣಸ್ಥಾನಾವರ್ತಿ ಮುನಿಗೆ ಕೂಡ ಇರ್ತವೆ. ಆದರೆ ಉತ್ಸಾಹ ಅನ್ನೋದಿರುವುದಿಲ್ಲ, ಭಯ ಇರ್ತಿದೆ ರೀ. ಪರಿಣಾಮ ಕೆಟ್ಟು ಹೋಗೋದ್ರ ಭಯ ಇರ್ತಿದೆ ರೀ ಅವನಿಗೆ. ಅರೆ ಒಂದು ಸಮಯದ ಪರಿಣಾಮ ಕೆಡುವುದರಿಂದ ನಕುಲ ಸಹದೇವರದ ಅವಸ್ಥೆ ಏನಾಯ್ತು ರೀ? ಏನಾಯ್ತು? ಒಂದು ಸಮಯದ ಪರಿಣಾಮ. ಒಂದೇ ಸಮಯ ರೀ, ಭ್ರಾಂತಿ ಇಟ್ಕೊಳ್ಳೋದನೇ ಇಲ್ಲ. ಕೆಲವು ಸಮಯ ಅವರು ಚ್ಯುತಾದ್ರು, ಹೀಗೆ ಮಾತೇ ಇಲ್ಲ. ಒಂದೇ ಸಮಯ, ಒಂದು ಸಮಯದ ಪರಿಣಾಮದ ಮಲಿನತೆ ಅಥವಾ ಆ ಸ್ಥಿರತೆ ಬಿಟ್ಟು ಹೋಗುವುದರಿಂದ ಒಂದೇ ಸಮಯ ಪರಿಣಾಮದೊಳಗ ಸ್ವಭಾವದ ಸ್ಥಿರತೆ ಬಿಟ್ಟು ಹೋಗುವುದರಿಂದ 33 ಸಾಗರೋಪಮ ಆ ಯಾವ 7ನೇ ಗುಣಸ್ಥಾನ ಯೋಗ್ಯ ಇಲ್ಲಿ ಅನುಭವ ಇತ್ತಲ್ಲ, ಅದು 4ನೇ ಗುಣಸ್ಥಾನಕ್ಕೆ ಬಂತು. ಅಷ್ಟೇ ಆಗಲಿಲ್ಲ, 33 ಸಾಗರೋಪಮ. ಅರೇ ಸಾಗರದ ವ್ಯಾಖ್ಯಾ ಎಂಥದ್ದಿದೆ. 33 ಸಾಗರೋಪಮ ಕಾಲದವರೆಗೆ ಪುನಃ ದೇಹದೊಳಗೆ ಇರಬೇಕಾಯ್ತು, ಮತ್ತು ಮರಣಕ್ಕೆ ಪ್ರಾಪ್ತ ಆಗಬೇಕ, ಮತ್ತು ಜನ್ಮಧಾರಣ ಮಾಡಬೇಕ. ಗರ್ಭಾವಾಸರಿ लक्ष्य था शिवपुर जाने का बड़ा, जिस समय तो माँ गर्भ में था पड़ा,
ಇದು ಸಮ್ಯಕ್ ದೃಷ್ಟಿಯ ಮಾತಲ್ಲ, ಮಿಥ್ಯಾ ದೃಷ್ಟಿಗಳಂತೆ ಇದೆ ರೀ. ಮಾತೆಯ ಗರ್ಭದೊಳಗಿರೋದು ಅಷ್ಟು ದುಃಖದಾಯಕ ಇದೆ ರೀ. ಮಿಥ್ಯಾ ದೃಷ್ಟಿಗೆ ಅನ್ಸುತ್ತೆ ಏನ, ಇನ್ನು ಮೇಲೆ ಲಕ್ಷಥಾ ಶಿವಪೂರ್ಜಾನೇ ಕಾಬಡ ಅಂದ್ರೆ ಏನ, ಇನ್ನು ಮೇಲೆ ಇಂಥ ಜನ್ಮ ಧಾರಣ ಮಾಡುವಂಥ ಪ್ರಸಂಗವೇ ಬರಬಾರ್ದು. ಈ ಪ್ರಕಾರ ಅವನ ಧ್ಯೇಯ ವಿಚಾರ ಅಲ್ಲಿ ದೃಢ ಆಗಿತ್ರಿ. ಆದರೆ ಇಲ್ಲಿ ಬಂದ ಮೇಲೆ ಏನಾಯಿತು, ಅದು ಆವಾಗಲೇ ಗಾಳಿಗೆ ತೂರಿ ಹೋದದ್ದು ಇದೆ. ಅರೇ ಅಲ್ಲಿ ಇತ್ತೇನಿಲ್ಲ, ಯಾರು ಹೇಳವ್ರ? ಪ್ರತಿಯೊಬ್ಬರು ಹೇಳಬಹುದು. ಯಾವುದಾದ್ರೂ ಒಂದು ಕಷ್ಟ ಬಂದ ನಂತರ ಈ ಜೀವಕ್ಕ ಆ ಕಷ್ಟದಲ್ಲಿ ಯಾವ ಪ್ರಕಾರ ಪರಾಧೀನತೆಯಿಂದ ಬಿಡುಗಡೆ ಹೊಂದುವ ಒಂದು ಭಾವ ಇರ್ತಿದೆಯೋ, ಆ ಕಷ್ಟ ಹೊರಟು ಹೋದ ನಂತರ ಆ ಭಾವ ಎಲ್ಲಿ ಇರ್ತಿದೆ? ಇರುವುದೇ ಇಲ್ಲ. ಹಾಗಾದ್ರೆ ಗರ್ಭಾವಾಸ 9 ತಿಂಗಳವರೆಗೆ 10 ತಿಂಗಳವರೆಗೆ ಸಾಮಾನ್ಯ ಮಾತಿಲ್ರಿ. ಅಂಥೇಳಿನ ಪದ್ಮಪ್ರಭ ಕುಮಾರ್ ಹೇಳಿದ ಒಂದು ಸಮಯದ ಎಣಿಕೆಯ ಪ್ರಕಾರ 8 ವರ್ಷಗಳು ಪೂರ್ಣ ಆಗಿದಾವೆ ಈ ಪರ್ಯಾಯಕ್ಕೆ. ಒಂದು ಸಮಯದ ಎಣಿಕೆಯ ಪ್ರಕಾರ, ಎಣಿಕೆ ಅಂತಂದ್ರೆ ಸಮಯಗಳನ್ನು ಎಣಿಸುವ ಮಾತಲ್ಲ, ಪ್ರತಿಯೊಂದು ಸಮಯದ ವಿಭಾವದ ದುಃಖವನ್ನ ಸರ್ವ ಪ್ರದೇಶದೊಳಗೆ ಅನುಭವಿಸೋದು ಅನಿವಾರ್ಯ ಇದೆ. ಈ ಪ್ರಕಾರ ದುಃಖ ಭೋಗಿಸ್ತಾ ಸಮಯಕ್ಕೆ ದುಃಖ ಭೋಗಿಸ್ತಾ 8 ವರ್ಷಗಳ ಪೂರ್ಣ ಆಗಿದ್ದಾವೆ ಅಂಥೇಳಿ ಆ ಸಮ್ಯಕ್ ದೃಷ್ಟಿ ಕುಮಾರನಿಗೆ, ಬಾಲಕನಿಗೆ ಅನ್ನಿಸ್ತಿದೆ. ಆದರೆ ನಮಗ ವರ್ಷಗಳ ಕಳೆದು ಹೋದದ್ರದ ಸಂತೋಷ ಇದೆ ರೀ. ನಾ 60 ವರ್ಷ, ನಾ 80 ವರ್ಷ, ನಾ 100 ವರ್ಷ ಅದೇ ರೀ. ನೀ ಅನಂತ ಕಾಲದಿಂದ ದೇಹದೊಳಗ ಬಂಧಿಯಾಗಿ ಪರಭಾವದಿಂದ ಗ್ರಸಿತ ಆಗ್ತಾ ಜ್ಞಾನ ಸ್ವಭಾವವನ್ನ ಮೆಟ್ಟಿ ನಿಲ್ಲುತ್ತಾ ಬರೇ ದುಃಖದ ಅನುಭವ ಮಾಡ್ತಾ ಇದ್ದಿ. ಬರೇ ದುಃಖ. ಎಲ್ಲಿದೆ ಸುಖ ರೀ? ಬರೇ ಕಲ್ಪನೆಯೊಳಗೆ ಇದಾಯಿತು ಅಂತಂದ್ರೆ ಸುಖ, ಇದಾಯಿತು ಅಂತಂದ್ರೆ ಸುಖ, ಇದಾಯಿತು ಅಂತಂದ್ರೆ ಸುಖ, ನಾಳೆ ಸುಖ, ನಾಳೆ ಸುಖ, ನಾಳೆ ಸುಖ, ನಾಳೆ ಸುಖ. ನಾಳೆ ಅನ್ನೋದ ಅಥವಾ ಸುಖ ಅನ್ನೋದ ಇವನ ಜೀವನದೊಳಗೆ ಎಂದೂ ವರ್ತಮಾನದೊಳಗ ಪ್ರವೇಶ ಮಾಡೋ ಸಾಧ್ಯ. ಯಾಕೆ? ಪರದ ಕರ್ತವ್ಯದಿಂದ, ಪರದ ದೃಷ್ಟಿಯಿಂದ, ಪರದ ಆಸಕ್ತಿಯಿಂದ ಇವನಿಗೆಂದೂ ಸುಖ ಆಗೋದು ಸಾಧ್ಯ. ಬಹಳ ಅದ್ಭುತ ಮಾತು ನೋಡಿದರೆ, ವೃದ್ಧತ್ವ ಮೊದಲಾದವುಗಳ ನಿಮಿತ್ತದಿಂದ ಉತ್ಪನ್ನವಾಗುವಂಥ ದುಃಖವಂತೂ ದೂರವೇ ಇರಲಿ. ಅಂದ್ರೆ ಇಲ್ಲಿ ಸಿದ್ಧ ಏನು ಮಾಡಿದ್ರು? ವೃದ್ಧತ್ವ ಮೊದಲಾದ ನಿಮಿತ್ತಗಳಿಂದಂತೂ ಅಜ್ಞಾನಾವಸ್ಥೆಯಲ್ಲಿ ಜೀವನಿಗೆ ದುಃಖ ಆಗೋದನ್ನ ಯಾವ ಪ್ರಕಾರದ ಸಂದೇಹ ಇಲ್ಲ. ವೃದ್ಧಾವಸ್ಥೆ ಬಂದ ನಂತರ ಈ ಜೀವಕ್ಕೆ ಒಂದೊಂದೇ ದುಃಖಗಳ ಬೆಳೀತಾ ಹೋಗ್ತವೆ. ಪರಾಧೀನತೆ ಸ್ಪಷ್ಟ ರೂಪದಿಂದ ಲಕ್ಷ್ಯದೊಳಗೆ ಬರ್ತಿದೆ. ಸ್ಪಷ್ಟ ರೂಪದಿಂದ ಲಕ್ಷ್ಯದೊಳಗೆ ಬರ್ತಿದೆ ಅಂಥೇಳಿ ಆ ಪರಾಧೀನತೆಯಿಂದ ಬಿಡಿಸಿಕೊಳ್ಳುವ ತಾತ್ಕಾಲಿಕ ವಿಪರೀತ ವಿಚಾರ ಇವನಲ್ಲೇ ಬರ್ತಿದೆ. ವಿಪರೀತ ಅದೇನು ಪರಾಧೀನತೆ ಇದೆಯಲ್ಲ, ಅದು ವೃದ್ಧತ್ವದ ನಿಮಿತ್ತದಿಂದ ಕಾಣಿಸಿಕೊಂಡಿದೆ ವಿನಃ ಪರಾಧೀನತೆ ಸದೈವ ಇದೆ ಅನ್ನೋದು ಇವನ ಲಕ್ಷ್ಯದೊಳಗೆ ಬರ್ತದೆ. ಏನು ಹೇಳ್ರು? ವೃದ್ಧತ್ವ ಮೊದಲಾದವುಗಳ ನಿಮಿತ್ತದಿಂದ ಉತ್ಪನ್ನವಾಗುವಂಥ ದುಃಖವಂತೂ ದೂರವೇ ಇರಲಿ. ಆದರೆ ವಿಷಯ ಭೋಗಗಳಿಂದ ಉತ್ಪನ್ನವಾದ ಸುಖವೂ ಕೂಡ ವಿಷಯ ಭೋಗಗಳಿಂದ ಉತ್ಪನ್ನವಾದ ಸುಖವೂ ಕೂಡ. ಸುಖ ಇದೇನಿಲ್ರಿ? ಬೇಸಿಗೆ ಕಾಲದೊಳಗ ತಂಪಾದ ಪಾನೀಯ ಉಪಭೋಗದೊಳಗೆ ಭೋಗದೊಳಗೆ ಬರೋದ ಅದು ಸುಖ ಇದೇನಿಲ್ಲ.
ಧಾರಾಕಾರವಾಗಿ ಮಳೆ ಸುರಿತಾ ಇರೋ ವೇಳೆದೊಳಗ, ಮೈ ಕೊರೆಯುವ ಚಳಿ ಇರೋ ವೇಳೆದೊಳಗ ಬಿಸಿ ಬಿಸಿಯಾದಂಥ ಪದಾರ್ಥ ಬೆಚ್ಚನೆಯ ಸ್ಥಾನ ಸಿಕ್ಕ ನಂತರ ಅದರದ ಭೋಗದೊಳಗೆ ಸುಖದ ಭಾವ ಇದೇನಿಲ್ಲ, ಇದೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಆ ಸುಖ. ಹಿಂದೊಂದು ಸಲ ಹೇಳಿದ್ದಿತ್ತು, ನನಗೆ ಪೂರಾ ನೆನಪಿದೆ. ಇಂದ್ರನಿಗೆ ಆ ಇಂದ್ರ ಪದವಿ ಅತ್ಯಂತ ದುಃಖದಾಯಕ ಅನ್ನಿಸ್ತಿದೆ ಅಂಥೇಳನ ಅವನು ಘಡಿ ಘಡಿ ಮಧ್ಯಲೋಕಕ್ಕೆ ತೀರ್ಥಂಕರರ ಸೇವೆಯ ಸಲುವಾಗಿ ಓಡೋಡಿ ಬರ್ತಾನೆ. ಅದೇನು ಸುಖದ ಮಾತಿಲ್ಲ, ದೊಡ್ಡ ಸ್ಥಾನದ ಮಾತಿಲ್ಲ. ನಿನ್ನೇನು ಮೊನ್ನೆ ಹೇಳಿತ್ತಲ್ಲ, ಸತ್ಕಾರ ಮಾಡುವ ಮಾತು. ಸತ್ಕಾರ ಮಾಡುವಂಥ ಕಾರ್ಯನ ಅಲ್ರಿ ಅದ. ಅವನಿಗೆ ಆ ಇಂದ್ರ ಪದವಿಯೊಳಗ ಅತ್ಯಂತ ದುಃಖ ಭಾಷಿತ ಆಗ್ತಿದೆ ಅಂಥೇಳನ, ಸ್ಪಷ್ಟ ರೂಪದಿಂದ ಕಂಡು ಬರ್ತಿದೆ ಅಂಥೇಳನ. ಇವರನ್ನು ನೋಡ್ಲಿಕ್ಕೆ ಅರೆ ಆ ಬಾಲಕನ ಎದುರಿಗೆ ಆನಂದ ನೃತ್ಯ ಮಾಡ್ತಾನೆ. ತಾಂಡವ ನೃತ್ಯ ಅಂದ್ರೆ ಆನಂದ, ಅಷ್ಟು ಆನಂದ ಆಗ್ತಿದೆ. ಆ ಬಾಲ್ಯ ತೀರ್ಥಂಕರನ ಬಾಲ್ಯ ಅವಸ್ಥೆಯನ್ನು ನೋಡಿ. ಯಾಕೆ, ಏನು ಆನಂದ ಆಗ್ತಿದೆ ಹೇಳ್ರಿ? ಅಲ್ಲಿ ಅವನಿಗೆ ಏನು ಆನಂದ ಆಗ್ತಿದೆ? ನಾನು ಅಸಂಖ್ಯ ಕೋಟಿ ವರ್ಷಗಳವರೆಗೆ ಅಲ್ಲೇ ಕೊಳಿತಾ ಕೂಡ್ಬೇಕು. ಇವನೋ ಇದೇ ಭವದೊಳಗ ನಗ್ನ ದಿಗಂಬರ ಅಂತರ್ಬಾಹ್ಯ ಪರಿಗ್ರಹದಿಂದ ರಹಿತ ವೀತರಾಗ ಮಾರ್ಗದೊಳಗೆ ಸ್ವಾಧೀನತೆಯಿಂದ ಸಾಗುತ್ತಾನೆ ಅಂಥೇಳಿ ಅವನ ಜೀವನದ ಧನ್ಯತೆಯನ್ನು ನೋಡಿ ಇವನಿಗೆ ಆನಂದ. ಮತ್ತೆ ಸೇವೆಯ ಸಲುವಾಗಿ ಉಪಸ್ಥಿತ ಆಗ್ತಾನೆ. ಅವನು ದೀಕ್ಷಾ ತಗೊಳ್ಳೋ ಪ್ರಸಂಗದೊಳಗೆ ಅವನ ಪಲ್ಲಕ್ಕಿಯನ್ನು ಬರ್ತಾನೆ. ಅದೇ ವಿಚಾರ ಮಾಡೋದ್ರಿ, ಸ್ವರ್ಗದೊಳಗೆ ಸುಖ ಇರ್ತಿತ್ತು ಅಂತಂದ್ರೆ ಇದರ ಸಲುವಾಗೆಲ್ಲ ಯಾತಕ್ಕೆ ಮಧ್ಯ ಲೋಕಕ್ಕೆ ಬರ್ತಿದ್ದ? ನಿಜವಾಗಿ ಮಾತಂತೂ ಹೀಗಿದೆ. ಎಷ್ಟು ಭೋಗ ಸಾಮಗ್ರಿ ಅಧಿಕ ಅದಾವಲ್ಲ, ಅಷ್ಟ ಆ ಜೀವಕ ಭೋಗಾಸಕ್ತಿ ಒಳಗಿನಿಂದ ಅವನನ್ನು ದಾಹ ದಾಹ ದಾಹಯುಕ್ತನನ್ನಾಗಿ ಮಾಡ್ತಾ ಇದೆ. ಭೋಗ ಸಾಮಗ್ರಿಗಳು ಎಷ್ಟು ಅಧಿಕ ಅದಾವಲ್ಲ, ವಿಚಾರ ಮಾಡೋದು, ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ನೋಡೋದು ಅದನ್ನ. ಭೋಗ ಸಾಮಗ್ರಿಗಳು ಎಷ್ಟು ಅಧಿಕ ಅದಾವಲ್ಲ, ಅಷ್ಟು ಭೋಗಾಸಕ್ತಿಯ ದಾಹ ಬೆಳೀತಿದೆ, ನಿಶ್ಚಿತವಾಗಿ ಬೆಳೀತಿದೆ. ಭೋಗ ಸಾಮಗ್ರಿಯ ಅಧಿಕ ಆಗುವುದರಿಂದ ಭೋಗಾಸಕ್ತಿ ತೃಪ್ತ ಆಗ್ತಿದೆ. ಹೀಗೆ ಮಾತು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಆಸಕ್ತಿಯ ದಾಹ ಬೆಳೀತಿದೆ ಅಂಥೇಳಿನ ತೀರ್ಥಂಕರರಂಥ ಮಹಾಪುರುಷರು ಕೂಡ ಆ ಆಸಕ್ತಿಯ ದಾಹ ಬೆಳೆಯುವುದರಲ್ಲಿ ಅಥವಾ ಪುಷ್ಟ ಆಗುವುದರಲ್ಲಿ ನಿಮಿತ್ತವಿರುವಂಥ ಸಾಮಗ್ರಿಗಳನ್ನು ತ್ಯಜಿಸಿ ಹೊರಟು ಹೋಗ್ತಾರೆ. ಕಠಿಣಿದೆ, ಸುಲಭಿದೆ, ಬಿಡೋದು ಕೇಳ್ಕದನ್ನ. ತೀರ್ಥಂಕರರಂಥ ಪುರುಷರಿಗೆ ಕೂಡ ಸಾಮಗ್ರಿ, ಅರೆ ಆ ಸಾಮಗ್ರಿ ವಾಸ್ತವದಲ್ಲಿ ಹಾಗದವು ಆಸಕ್ತಿ ರೂಪದ ದಾಹವನ್ನು ಹೆಚ್ಚಿಸುವಂಥವಿದ್ದಾವೆ. ಅವುಗಳನ್ನು ಬಿಟ್ಟು ಹೋಗೋದ ಅವರಿಗೆ ಕಠಿಣಿದೆ, ಸುಲಭಿದೆ. ಅವರಿಗೆ ಕಠಿಣಿದೆ, ಸುಲಭಿದೆ. ಅರೆ ಮೊದಲು ಹೇಳುತ್ತಲ್ಲ ಭೂಮಿಕಾರಿ ಏನು ಹೇಳ್ತು, ಎಷ್ಟು ಸಾಮಗ್ರಿ ಅಧಿಕನ ವಿಚಾರ ಮಾಡ್ರಿ ಅನ್ನ. ನಮ್ಮ ಜೀವನದಲ್ಲಿನ ಅಳವಡಿಸಿಕೊಂಡು ನೋಡೋದಂತ ಹೇಳ್ತು. ವಿಚಾರ ಮಾಡೋದು. ಸಾಮಗ್ರಿ ಕಮ್ಮಿ ಇರುವ ವೇಳೆದೊಳಗೆ ದುಃಖ, ಆಸಕ್ತಿಯ ದಾಹ ಅಧಿಕ ಇರ್ತಿದೆಯೋ ಅಥವಾ ಸಾಮಗ್ರಿ ಅಧಿಕ ಇರುವ ವೇಳೆದೊಳಗೆ ಅಧಿಕ ಇರ್ತಿದೆ. ಸಾಮಗ್ರಿ ಇಲ್ಲದೆ ಇರುವ ವೇಳೆದೊಳಗೂ ಕೂಡ ಕೆಲವು ಜೀವನಿಗೆ ಬೇಕನ್ನುವ ದಾಹ ಅಧಿಕ ಇರ್ತಿದೆ. ಆ ಮಾತು ಸರಿ. ಬೇಕೆನ್ನುವ ದಾಹ ಅಧಿಕ ಇರುವ ವೇಳೆದೊಳಗೂ ಕೂಡ ಪ್ರಯತ್ನ ಮಾಡಿದ್ರೂ ಸಿಗದೇ ಇರೋ ವೇಳೆದೊಳಗ
ಅವನು ನಿರಾಶೆಯ ಭಾವದಿಂದರೆ ಯಾಕಾಗವಲ್ತ, ಆ ದಾಹದಿಂದ ಸ್ವಲ್ಪ ಬಿಡುಗಡೆ ಹೊಂದತನೋ. ಎಷ್ಟೆಷ್ಟು ಪದಾರ್ಥಗಳ ಜೋ ಭೋಗ ಸಂಯೋಗವಿದೆ. ತೃಷ್ಣ ನಾಗಿನ ತ್ಯೋ ತ್ಯೋ ಡಂಕೆ, ಲಹರ ಜಹರಕಿ ಆವೆ. ಭೋಗ ಸಾಮಗ್ರಿ ಎಷ್ಟೆಷ್ಟು ಸಂಗ್ರಹ ಆಗ್ತಾ ಹೋಗ್ತಾವಲ್ಲ, ಅಷ್ಟು ತೃಷ್ಣಾರೂಪದ ನಾಗ ಸರ್ಪ ಮತ್ತೆ ದಂಸ ಮಾಡ್ತಿದೆ, ಡಂಕ ಮಾರಿಸ್ತಿದೆ. ಅದರಿಂದ ಏನಾಗ್ತಿದೆ? ಲಹರ ಜಹರಕಿ ಆವೆ. ವೈರಾಗ್ಯ ಭಾವನದೊಳಗೆ ಬರ್ತಿದ್ದಾರೆ. ಮೈ ಚಕ್ರೀ ಪದ ಪಾಯ ನಿರಂತರ ಭೋಗೆ ಭೋಗ ಘನೇರೆ. ನಾನು ಚಕ್ರವರ್ತಿ ಪದವನ್ನು ಪಡೆದು ಎಷ್ಟು ಭೋಗಭೂಷಣ ಘನೇರೆ, ಭೋಗ ಘನೇರೆ. ಏನು ಮಾಡೋದ? ಅಲ್ಲಿ ನಿರ್ಣಯ ಮಾಡೋದು ಪುರುಷಾರ್ಥದ ಮಾತಿದೆ ರೀ. ಸಹಜ ಪ್ರಾಪ್ತ ಭೋಗವನ್ನ, ಅನಾದಿ ಕಾಲದ ಭೋಗಾಭ್ಯಾಸವನ್ನ ತೊರೆಯೋದು ಕಠಿಣ ಇದೆ ನಿಜವಾಗಿರಿ. ಮನೆಯಲ್ಲಿ ಏನಾದರೂ ಕಿರಿಕಿರಿ ಇತ್ತು ಅಂತಂದ್ರೆ ನಡಿಪ ಹೋಗೋನು ಒಂದು 4 ದಿವಸ ಅಂತ ಅನಿಸ್ತದೆ. ಎಲ್ಲ ಅನುಕೂಲ ಐತಿ, ಅದನ್ನು ಬಿಟ್ಟು ಹೋಗೋದು ಕಠಿಣ ಐತನಿಲ್ಲ. ಅರೇ ಅನುಕೂಲ, ಎಲ್ಲ ಅನುಕೂಲ. ಎಷ್ಟು ಅನುಕೂಲ ಅಂತಂದ್ರೆ ಸ್ವಾಮೀಜಿ ವ್ಯಾಖ್ಯಾನದೊಳಗೆ ಬರ್ತಿದೆ, ನೀರು ಕೇಳಿದ್ರೆ ಮೋಸಂಬಿ ಜ್ಯೂಸ್ ಬರ್ತಿದೆ. ದೃಷ್ಟಾಂತ ಹೇಳಿದ್ದಾರೆ, ಹಾಸ್ಯದ ಮಾತಲ್ಲ. ಈ ಪ್ರಕಾರ ಎಷ್ಟು ಬೇಕನ್ನಿಸ್ತಿದೆ, ಅದಕ್ಕಿಂತ ವಿಪುಲ ಸಾಮಗ್ರಿಗಳ ಉಪಲಬ್ಧ ಇರುವ ವೇಳೆದೊಳಗ ಈ ಜೀವದ ಭೋಗಾಭಿಲಾಷೆ ಅಂತೂ ಅನಾದಿ ಕಾಲದ್ದಿದೆ, ಇವತ್ತ ನಿನ್ನೆದಲ್ಲ. ಹಾಗಾದ್ರೆ ಇರ್ಲಿ, ಇನ್ನೊಂದು ಸ್ವಲ್ಪ ಆದಿದೇವರ್ಧನ ದೃಷ್ಟಾಂತ ಇದೆಯಲ್ಲ. 83 ಲಕ್ಷ ಪೂರ್ವ ಆಯುಷ್ಯ ಕಳೆದ್ರೂ ಕೂಡ ವೈರಾಗ್ಯ ಆಗ್ತಾ ಇಲ್ಲ. 6 ಖಂಡ ಎಲ್ಲ ಶಿಖರನೂ ಕೂಡ ಒಂದು ಪೌದನ ಪುರ ಬೇಕಾಗಿದೆ ಅವನಿಗೆ. ಇವೆಲ್ಲ ಏನು ಹೇಳ್ತಾವ್ರಿ? ಏನು ಹೇಳ್ತಾವ? ಇಲ್ಲಿ ಹೇಳುವ ಮಾತನ್ನ ಸಿದ್ಧ ಮಾಡ್ತಾವ ಅಥವಾ ಇಲ್ರಿ? ಏನು ಹೇಳಿದ್ರಿ ಇಲ್ಲಿ? ನಡೀರಿ. ವೃದ್ಧತ್ವ ಮೊದಲಾದವುಗಳ ನಿಮಿತ್ತದಿಂದ ಉತ್ಪನ್ನ, ಇಲ್ಲಿ ನಿಮಿತ್ತ ಶಬ್ದ ಇದೆ ನೋಡ್ರಿ, ಗಮನ ಇಡುವಂಥದ್ದಿದೆ. ದುಃಖ ವೃದ್ಧತ್ವದಿಂದ ಅಲ್ಲ, ವೃದ್ಧತ್ವದ ನಿಮಿತ್ತದಿಂದ ಇವನಿಗೆ ಪ್ರಗಟ ಇದೆ, ಪ್ರಗಟ ಆಗ್ತಿದೆ, ಇವನ ಬುದ್ಧಿಗೆ ಸ್ವೀಕಾರ ಆಗ್ತಿದೆ. ಆದರೆ ಅರೇ ವೃದ್ಧತ್ವ ಮೊದಲಾದವುಗಳ ನಿಮಿತ್ತದಿಂದ ಉತ್ಪನ್ನವಾಗುವಂತಹ ದುಃಖವಂತೂ ದೂರವೇ ಇರಲಿ. ಆದರೆ ವಿಷಯ ಭೋಗಗಳಿಂದ ಉತ್ಪನ್ನವಾದ ಸುಖವು ಕೂಡ ಸಾಧು ಪುರುಷರಿಗೆ ಯಾವ ಗೃಹಸ್ಥಾವಸ್ಥೆಯಲ್ಲಿ ಸಾಧುತ್ವವನ್ನು ಬೆಳೆಸಿಕೊಳ್ಳುತ್ತಾನೋ ಅವನು ಪ್ರಗಟ ರೂಪದಿಂದ ಸಾಧು ಒಂದು ದಿವಸ ಆಗುತ್ತಾನ್ರಿ. ಯಾವ ಸಾಧು ದಶೆಯಲ್ಲಿ ಸಿದ್ಧತ್ವದ ಅನುಭವವನ್ನು ಮಾಡ್ತಾ 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 ಒಂದು ದಿವಸ ಸಿದ್ಧ ಆಗ್ತಾನೆ. ಸಿದ್ಧ ಇದ್ದಕ್ಕಿದ್ದ ಹಾಗೆ ಆಗೋದಿಲ್ಲ, ಸಾಧು ಇದ್ದಕ್ಕಿದ್ದ ಹಾಗೆ ಆಗೋದಿಲ್ಲ, ಮನುಷ್ಯ ಇದ್ದಕ್ಕಿದ್ದ ಹಾಗೆ ಆಗಿಲ್ರಿ. ಇದ್ದಕ್ಕಿದ್ದ ಹಾಗೆ ಮನುಷ್ಯ ಆಗಿಲ್ಲ. ವಿಷಯ ಭೋಗಗಳಿಂದ ಉತ್ಪನ್ನವಾದ ಸುಖವು ಕೂಡ ಸಾಧು ಲಜ್ಜೆಯ ಅನುಭವ ಆಗ್ತಿದೆ ರೀ ಅವರಿಗೆ. ಬರ್ತಿದೆಯಲ್ಲ ಆತ್ಮಾನುಶಾಸನದೊಳಗ, ನವಧಾ ಭಕ್ತಿ ಪೂರ್ವಕ ಪಂಚಮಗುಣ ಸ್ಥಾನವರ್ತಿ ಶ್ರಾವಕ. ಓಹೋ, ನನ್ನ ಮನೆ ಅಂಗಳೊಳಗ ಕಲ್ಪವೃಕ್ಷವೇ ಬಂದು ನಿಂತಿದೆ ಅನ್ನುವಂಥ ಭಾವದಿಂದ ಮುನಿರಾಜರ ಪಾಣಿಪಾತ್ರದೊಳಗ ಆಹಾರ ಹಾಕಿದ್ರೂ ಕೂಡ ಆ ಮುನಿ ಭಗವಂತರಿಗೆ ಆ ಆಹಾರ ಗ್ರಹಣ ಮಾಡೋದ ಲಜ್ಜೆಯ ಅನುಭವ ಆಗ್ತದೆ. ಆ ಸಾಧುತ್ವ ಇಲ್ಲಿ ಇದೆ ರೀ. ಎಲ್ಲಿದೆ? ಇನ್ನ ದೀಕ್ಷಾ ತಗೊಂಡಿಲ್ಲ, ಅವಾಗ ಇದೆ ರೀ.
ಈ ಮೆತ್ತನೆಯ ಮಲ್ಲಿಗೆಯಂಥ ಮೆತ್ತನೆಯ ಹಾಸಿಗೆ, ಅರೆ ಏನೇನು ಇದೆಯಲ್ಲ ಅನುಕೂಲ, ಶರೀರಕ್ಕೆ ಸಂಬಂಧಿಸಿದ ಭೋಗ ಸಾಮಗ್ರಿಗಳೇನು ವಿಪುಲವಾಗಿ ಬಿದ್ದಿದ್ದಾವಲ್ಲ, ಅವುಗಳ ಭೋಗದ ಭಾವೇನಿದೆಯಲ್ಲ ಅದು ಜ್ಞಾನಿ ಜೀವನಿಗೆ ಲಜ್ಜೆಯ ಅನುಭವ ಮಾಡಿಸ್ತಿದೆ. ಅದರ ಸ್ವಾಧೀನ ಇದೆ, ಅವನದೇ ಇದೆ. ಮುನಿಭುಕ್ತಿ ಸಂಧಿ ಬರ್ತಿದೆಯಲ್ಲ ಭರತೇಶ ವೈಭವದೊಳಗ, ಇವನ ಭಕ್ತಿಯನ್ನು ನೋಡಿ ಚಾರಣ ಮುನಿಗಳು ಬಂದರ್ರೆ. ಇಬ್ಬರು ಚಾರಣ ಮುನಿಗಳು ಬಂದರು. ಆಹಾರ ಆಯಿತು. ಆಹಾರ ಆದ ನಂತರ ಅವ ಹಾಗೆ ಹೊರಟಿದಾನ ಭರತೇಶ್ ಅವರ ಹಿಂದೆ. ಅವರಂತೂ ಆಕಾಶ ಮಾರ್ಗದಿಂದ ಹೊರಟು ಹೋಗವ್ರೆ ಚಾರಣ ಮುನಿಗಳು. ಈತ ಹಾಗೆಯೇ ಹೊರಟಿದ್ದಾನೆ. ಇನ್ನು ಹೋಗಪ್ಪ, ನಿನ್ನ ಆರೋಗಣಿಗೆ ವೇಳೆ ಆಯಿತು ಅಂಥೇಳಿ ಹೇಳಿದ್ರನು. ಇನ್ನೊಂದು ಸ್ವಲ್ಪ 4 ಬಾರಿ ಹೇಳ್ತಾರೆ ಅವರ. ಅರೇ, ಅಲ್ಲಿ ರತ್ನಾಕರ ಹೆಣೆದಿರುವ ಕಥೆ, ನೋಡಿರುವ ಘಟನೆ, ಕಂಡಿರುವ ಆಂತರ್ಯದ ಆ ಮುನಿ ದಶೆಗೆ ಅಥವಾ ಆತ್ಮ ಸಾಧನೆಗೆ ಸಂಬಂಧಿಸಿದ ಭರತೇಶನ ಅಂತರಂಗದ ಭಾವ ಯಾವ ರೀತಿ ಹೇಳಿದಾನೆ. 4 ಬಾರಿ ಹೇಳಿದ್ರೂ ಕೂಡ ಅವನು ಬರಲಿಕ್ಕೆ ತಯಾರಿಲ್ಲ, ಹಾಗೇ ಹಿಂದೆ ಹೊರಟಿದ್ದಾನೆ ಆ ಮುನಿರಾಜರ ಹಿಂದೆ. ಕಾರಣ ಏನು? ಕೊನೆಗೆ ಅವರ ನೀ ಇನ್ನು ಮೇಲೆ ಬಂದಿ ಅಂತಂದ್ರೆ ಆದೀಶನ ಆನೆ ಅಂಥೇಳಿ ಹೇಳ್ತಾರೆ. ಅದು ಅಲಂಕಾರದ ಮಾತಿದೆ, ಶಬ್ದಶಃ ತಗೊಳ್ಳೋ ಮಾತಿಲ್ಲ. ಆದರೆ ಆ ಭರತೇಶ ಆರಖಂಡದ ಅಧಿಪತಿ ಆ ನಿರ್ಗ್ರಂಥ ಸಾಧುಗಳ ಬೆನ್ನತ್ತಿ ಹೋಗುವಂಥದ್ದು ಏನಿದೆ ವಿಚಾರ ನಾವಿಲ್ಲಿ ಮಾಡಬೇಕು. ಏನಿದೆ? ಅದೇ ಆ ಪುಷ್ಪದಾಡ ವಾರಿಷೇನ ಮುನಿ ಹಿಂದೆ ಹೋಗಬೇಕಾದ್ರೆ ಎಷ್ಟು ವಿಚಾರ ಮಾಡ್ತಿದ್ದ, ಎಷ್ಟು ಬಾರಿ ಅವನಿಗೆ ಮನವರಿಕೆ ಮಾಡಿಕೊಡುವ ಸಲುವಾಗಿ, ವಾರಿಷೇನನಿಗೆ ಮನವರಿಕೆ ಮಾಡಿಕೊಡುವ ಸಲುವಾಗಿ, ನಾವು ಚಿಕ್ಕಂದಿನಲ್ಲಿ ಉಳೆದೊಳಗ ಇಲ್ಲಿ ಆಟ ಆಡಲಿಕ್ಕೆ ಬರ್ತಿದ್ದೆವು, ಇಲ್ಲಿಂದ ಮರಳು ಮನೆಗೆ ಹೋಗೋದು ಎಷ್ಟು ಕಷ್ಟ ಇದೆ, ಎಷ್ಟು ದೂರ ಇದೆ, ನಿಮ್ಮ ಕಾಲು ನೋಯಿಸ್ತಿದ್ದು, ಏನೇನೋ ಎಲ್ಲ ಸ್ಮರಿಸಿಕೊಡ್ತಾ ಇದ್ದ. ಈ ಭರತೇಶ ತಲೆಬಾಗಿಲಾಯಿತು, ಓಣಿ ಆಯಿತು, ರಾಜ ದರ್ಬಾರವನ್ನು ದಾಟಿ ಎಲ್ಲೆಲ್ಲೋ ಹೋದ್ರೂ ಮರಳಿ ಬರೋದು ಮನಸ್ಸಲ್ಲಿ. ಇದಕ್ಕೆ ಸಾಧು ಪುರುಷ ಅಂತಾರ್ರಿ. ಅಲ್ಲಿ ಹೋಗೋದಲ್ಲ, ಜಾಸ್ಪದ ಇದೆ ನೋಡ್ರಿ ಅವನಿಗೆ. ಎಲ್ಲಿ ಹೋಗೋದ? ಅರಮನೆಗೆ ಮರಳಿ ಬರೋದಾರೆ. ಅವರ ಹಿಂದೆ ಹೋಗೋದು ಅವನಿಗೆ ಆನಂದ. ಇದು ಕೃತ್ರಿಮತೆಯ ಮಾತಿಲ್ಲ, ಅಂತರಂಗದ ಪವಿತ್ರತೆಯ ಮಾತಿದೆ. ಇದು ಜಾಲ ರೂಪವಾಗಿ ದುಃಖದ ಗಣಿಯಾಗಿ ಕಾಣಿಸ್ಬೇಕ್ರಿ. ರಾಗರೂಪದ ಅಗ್ನಿಯ ಕಣದಿಂದ, ಅರೆ ರಾಗರೂಪದ ಅಗ್ನಿಯ ಕಣದಿಂದ ಏನಾಗ್ತಿದೆ? ಇಡೀ ಜಗತ್ತು ಸುಟ್ಟು ಹೋಗ್ತಾ ಇದೆ. ಒಂದು ಕಣ, ಒಂದು ರಾಗದ ಒಂದು ಪರಿಣಾಮ, ಅದರಿಂದ ಇಡೀ ಜಗತ್ತು ಜೀವಕೋಟಿ ಎಲ್ಲ ಸುಟ್ಟು ಭಸ್ಮೀಭೂತ ಆಯಿತು. ಸಾಧು ಪುರುಷರಿಗೆ ದುಃಖ ರೂಪವಾಗಿಯೇ ಪ್ರತಿಭಾಸಿತವಾಗುತ್ತದೆ. ಅವರು ಯಾವುದನ್ನು ವಾಸ್ತವಿಕ ಸುಖವೆಂದು ಮನ್ನಿಸುತ್ತಾರೆ, ಆ ಸುಖವು ಮೋಕ್ಷದಲ್ಲಿ ಇದೆ. ಮೋಕ್ಷದಲ್ಲಿ ಅಂತಂದ್ರೆ ಅಲ್ಲಲ್ರಿ. ಮೋಕ್ಷದಲ್ಲಿ ಅಂತಂದ್ರೆ ಏನ? ಪರಿಣಾಮ ಪರಭಾವದಿಂದ ಬಿಡುಗಡೆ ಹೊಂದುವುದರೊಳಗೆ ಇದೆ. ಜ್ಞಾನ ರಾಗದಿಂದ ಬಿಡುಗಡೆ ಹೊಂದುವುದರೊಳಗೆ ಇದೆ. ಏನ? ವಾಸ್ತವಿಕ ಸುಖ. ಅವರು ಮನ್ನಿಸುತ್ತಾರೆ ಅಂತ ಹೇಳಿ, ನೀ ಮನ್ನಿಸುವುದಿಲ್ಲ ಅನ್ನೋದು ಗೊತ್ತಿದೆ ಅವರಿಗೆ, ನಾವು ಮನ್ನಿಸುವುದಿಲ್ಲ ಅನ್ನೋದ ಅವರಿಗೆ ಗೊತ್ತಿದೆ. ಯಾರಿಗೆ? ಪದ್ಮನಂದಿ ಆಚಾರ್ಯ. ಅವ್ರು ಹೇಳ್ತಾ ಇದ್ದಾರೆ, ಅವರು ಮನ್ನಿಸ್ತಾರೆ. ಯಾರ? ಸಾಧು ಪುರುಷರು. ಅವರು ಯಾವುದನ್ನು ವಾಸ್ತವಿಕ ಸುಖವೆಂದು ಮನ್ನಿಸುತ್ತಾರೆ, ಆ ಸುಖವು ಮೋಕ್ಷದಲ್ಲಿ ಇದೆ. ಅರೆ, ಆ ಮೋಕ್ಷ ಅಂದ್ರೆ ತನ್ನ ಪರಿಣಾಮನ ಅಂಥೇಳಿ ಹೇಳಿದ ನಂತರ ಅದು ಅತ್ಯಂತ ಕಠಿಣ ಯಾಕಿದೆ? ಕಠಿಣ ಯಾಕಿದೆ? ಇದು ಶ್ರುತ ಇದೆ, ಇದು ಪರಿಚಿತ ಇದೆ, ಇದು ಅನುಭೂತ ಇದೆ ಅನಾದಿ ಕಾಲದಿಂದ ಅಂಥೇಳಿ ಅದು ಕಠಿಣ ಇದೆ ರೀ. ಅದು ಶ್ರುತ ಇಲ್ಲ,
ಕೇಳಿದರನು ಶ್ರೋತ್ರೇಂದ್ರಿಯದ ಮೂಲಕ ಕೇಳಿದ, ಪರಿಣಾಮದಿಂದ ಕೇಳಲಿಲ್ಲ. ಪರಿಚಯದೊಳಗೆ ತಂದುಕೊಂಡ್ರನು ಮೇಲೆ ಮೇಲೆ ವಿಕಲ್ಪದೊಳಗೆ ಪರಿಚಯದಲ್ಲಿ ತಂದುಕೊಂಡ, ಅನುಭವದೊಳಗೆ ಬರಲೇ ಇಲ್ಲ. ಮತ್ತು ಅದನ್ನು ಅತ್ಯಂತ ಕಠಿಣತೆಯಿಂದ ಸಿದ್ಧಪಡಿಸಿಕೊಳ್ಳಲಾಗುತ್ತದೆ. ಯಾವುದನ್ನ? ಮೋಕ್ಷವನ್ನ. ಯಾವ ಮೋಕ್ಷವನ್ನ? ಯಾವ ಮೋಕ್ಷವನ್ನ? ಯಾವುದರಲ್ಲಿ ವಾಸ್ತವಿಕ ಸುಖ ಇದೆಯೋ ಆ ಮೋಕ್ಷವನ್ನ ಸಿದ್ಧಪಡಿಸಿಕೊಳ್ಳೋದು, ತನ್ನ ಜೀವನದೊಳಗೆ ಸಿದ್ಧ ಮಾಡೋದು, ತನ್ನಲ್ಲಿ ಅದನ್ನು ಪ್ರಕಟಪಡಿಸಿಕೊಳ್ಳೋದು, ತಾನ ಮೋಕ್ಷ ಮುಕ್ತ ಅಂಥೇಳಿ ಸಿದ್ಧ ಲೋಕಕ್ಕೆಲ್ಲ ಆಗೋದು. ಇದೇನಿದೆ ಅತ್ಯಂತ ಕಠಿಣ. ಕಠಿಣ ಇರುವುದರಿಂದನೇ ಅನಂತ 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 ಸಂಖ್ಯೆಯ ಜೀವರಾಶಿಯೊಳಗಿಂದ 6 ತಿಂಗಳದಷ್ಟು ದೀರ್ಘ ಕಾಲದೊಳಗ ಬರೀ 608 ಜೀವ ಮೋಕ್ಷಕ್ಕೆ ಪ್ರಾಪ್ತ. ಜೀವರಾಶಿ ಎಷ್ಟದ? 6 ತಿಂಗಳದೊಳಗ ಎಷ್ಟು ಜೀವ ಮನುಷ್ಯ ಭವವನ್ನು ಧಾರಣ ಮಾಡ್ತಾವ್ರೆ? 6 ತಿಂಗಳದೊಳಗೆ ಎಷ್ಟು ಜೀವ ಮನುಷ್ಯ ಭವವನ್ನು ಧಾರಣ ಮಾಡ್ತಾವ್ರೆ? ಅಸಂಖ್ಯ ಸಂಖ್ಯೆಯ ಜೀವ. ಹೌದೇನೆ? 6 ತಿಂಗಳದ ಕಾಲಾವಧಿ ಕೇಳ್ತಾ ಇದ್ದೇನೆ. ಸಮಯದ ಮಾತಲ್ಲ, ಅಂತರ್ಮುಹೂರ್ತದ ಮಾತಲ್ಲ. 6 ತಿಂಗಳದ ಕಾಲಾವಧಿಯೊಳಗ ಎಷ್ಟು ಜೀವ ಮನುಷ್ಯ ಭವ ಧಾರಣ ಮಾಡ್ತಾರೆ. ಆದ್ರೆ ಬರೀ 608 ಜೀವ ಮೋಕ್ಷ. ಯಾಕೆ? ಅದು ಕಠಿಣ ಇದೆ. ಉಳಿದದ್ದೆಲ್ಲ ಸುಲಭ ಇದೆ. ಎಲ್ಲ ಯಾವುದು ಸುಲಭ ಇದೆ? ಪರೀಶಃ ಸಹನ ಮಾಡೋದು ಸುಲಭ ಇದೆ. ಸಮಾಧಿ ಮರಣ ಮಾಡೋದು ಅರ್ಥಾತ್ ಸಲ್ಲೇಖನ ಪೂರ್ವಕ 4 ಪ್ರಕಾರದ ಆಹಾರದ ತ್ಯಾಗ ಮಾಡಿ. ಅರೆ, ಆಹಾರ ತ್ಯಾಗದ ಬಹಳ ಮಹಿಮಾ ಬರ್ತಿದೆ ಈ ಜೀವಕ್ಕೆ, ಬಹಳ ಮಹಿಮಾ. ಯಾವ್ಯಾವುದರ ತ್ಯಾಗದ ಬರ್ತಿದೆ? ಯಾವ್ಯಾವುದರ ತ್ಯಾಗದ? ಅದೇ ಈ ಜೀವದ ಬುದ್ಧಿ ಇಷ್ಟು ಸ್ಥೂಲ ಇದೆ. ರಾಗದ ತ್ಯಾಗ ಮಾಡೋದು ಅವಶ್ಯಕ ಇದೆ. ರಾಗದಿಂದ ರಹಿತ ಆಗೋದು ಅವಶ್ಯಕ ಇದೆ. ನಿರಾಕುಲ ಶಾಂತಿಯ ಸಾಗರನಾದಂಥ ಜ್ಞಾನದೊಳಗೆ ಉರಿಯೋದು ಅವಶ್ಯಕ ಇದೆ ಅನ್ನೋದು ಈ ಜೀವದ ಲಕ್ಷ್ಯಕ್ಕನ ಬರುವುದಿಲ್ಲ. ಆಹಾರ ಬಿಟ್ಟ, ಅದು ಬಿಟ್ಟ, ಇದು ಬಿಟ್ಟ, ಧನ ಬಿಟ್ಟ, ದಾನ ಕೊಟ್ಟ. ಅದರ ದಾನ ಕೊಟ್ಟ ನಂತರ ಅದರ ಹಿಂದೆ ಉದ್ದೇಶ ಏನಿದೆ? 4 ಪ್ರಕಾರದ ಆಹಾರ ತ್ಯಾಗ ಮಾಡಿದ, ಅದರ ಹಿಂದೆ ಉದ್ದೇಶ ಏನಿದೆ? ದಶಲಕ್ಷಣದೊಳಗೆ 10 ಉಪವಾಸ ಮಾಡಿದ, ಅದರ ಹಿಂದೆ ಉದ್ದೇಶ ಏನಿದೆ ಹೇಳ್ರಿ? ಏನಿದೆ ಅನ್ನೋದು ನಮ್ಮಲ್ಲೇ ನಾವು ನೋಡ್ಕೊಳ್ಳೋದ್ರಿ, ಇನ್ನೊಬ್ಬರದಲ್ಲ. ನಾವು ಮಾಡಿದ್ದೇವೆ ಅನಂತ ಬಾರಿ ರೀ. ಆದ್ರೆ ಅದೆಲ್ಲ ಮಾಡಿ ಕೂಡ ಮತ್ತಿಲ್ಲೇ ಹೇಗಿದ್ದೇವೆ ಹಾಗೆ ಅದೇವ್ರಿ. ಪರಾಧೀನ ದೇವ್ರಿ, ದೇಹಾಧೀನ, ಇಂದ್ರಿಯಾಧೀನ, ಆಯುವಿನ ಅಧೀನ, ಸುಖ ಸಾತಾಕರ್ಮದ ಅಧೀನ, ಅನುಕೂಲ ಸಾಮಗ್ರಿ ಅಧೀನ ಅದೇವ ಅಥವಾ ಇಲ್ರಿ? ಏನು ಉದ್ದೇಶ ಏನಿದೆ? ಯಾವುದರದ ತ್ಯಾಗ ಮಾಡುವುದರಿಂದ? ಅರೆ, ಒಂದು ತುಚ್ಛ, ಒಂದು ದಿವಸ ಒಂದು ರಸದ ತ್ಯಾಗ ಅಥವಾ ಒಂದು ದಿವಸದ ಸಚಿತ್ರದ ತ್ಯಾಗದೊಳಗೆ ಈ ಜೀವಕ್ಕೆ ಅಭಿಮಾನದ ಉದ್ದೇಶ ಎಷ್ಟಿದೆ? ಎಷ್ಟಿದೆ ಹೇಳ್ರಿ? ಎಷ್ಟು ಸಹಜತೆ ಇದೆ ನಮ್ಮಲ್ಲಿ? ವಿಚಾರ ಮಾಡೋಣ. ಅಷ್ಟಾಹ್ನಿಕ ಪರ್ವದೊಳಗ, ಅಷ್ಟಮಿ ಚತುರ್ದಶಿ ಅಂತ ಪರ್ವ ದಿವಸದೊಳಗ ಯಾವ ಒಂದಿಷ್ಟು ಮಾಡಿರ್ತೇವಲ್ಲ, ಅದರ ಹಿಂದೆ ಉದ್ದೇಶ ಸಾತ್ವಿಕ ಇದೆಯೋ ಅಥವಾ ಏನಿದೆ? ಸಾತ್ವಿಕ ಉದ್ದೇಶ ಇದೆಯೇನ? ನಿರಪೇಕ್ಷ, ಸಹಜ. ಅರೆ, ಶರೀರದ ಮಮತೆಯ ತ್ಯಾಗದ ಉದ್ದೇಶ ಎಷ್ಟಿದೆ? ಶರೀರದ ಮಮತೆಯ ತ್ಯಾಗದ ಉದ್ದೇಶ ಎಷ್ಟಿದೆ? ಹೋಗಲಿ, ಸರ್ವಜ್ಞ ಪ್ರಭು ಹೇಳಿರುವಂಥ ವಸ್ತು ವ್ಯವಸ್ಥೆಯ ರುಚಿ ಎಷ್ಟಿದೆ ಅಲ್ಲಿ? ವಿಚಾರ ಮಾಡಿದರೆ ಒಂದು ಅಂಶ ಕೂಡ ಇಲ್ಲ ಮತ್ತು ಅತ್ಯಂತ ಘೋಷಣೆ ಮಾಡಿ ಹೇಳೋದಂತಂದ್ರೆ ಇಲ್ಲವೇ ಇಲ್ಲ. ದಾನ ಕೊಡುವುದರ ಹಿಂದೆ ಉದ್ದೇಶ ಇದೇನಿಲ್ಲ. ನಮ್ದು ಹೆಸರು ಹಾಕಬೇಡ್ರಿ, ಎಲ್ಲ ಎಷ್ಟು ನಾಟಕ. ಪ್ರತ್ಯಕ್ಷ ಅನ್ನಿಸ್ತಿದೆ ನನಗೆ,
ಅದು ನನ್ನ ದೋಷ ಇದ್ದರೆ ನಿಮ್ಗೆ ದೋಷ ಅಂತ ಹೇಳಿ ಕಂಡ್ರೆ ಅದಕ್ಕೆ ನಾನೇನು ಮಾಡಲಿಕ್ಕಾಗೋದು. ಪ್ರತ್ಯಕ್ಷ ಕಾಣಿಸ್ತಿದೆ. ಜೀವದ ಭಾವ ವಚನದೊಳಗೆ ತುಂಬಿ ಚೆಲ್ಲತಾ ಇರ್ತಿದೆ ರೀ. ಅರೆ, ನಾನು ನೋಡೋದು ನನ್ನ ಅಜ್ಞಾನದಿಂದ ಅಲ್ಲ, ಆಗಮದ ಪ್ರಕಾಶದಿಂದ. ಆಗಮದಲ್ಲಿ ನಾನಾ ಪ್ರಕಾರದ ವಿಧಿಗಳನ್ನು ಹೇಳಿದರು, ನಾನಾ ಪ್ರಕಾರದ ದೃಷ್ಟಿಕೋನಗಳನ್ನು ಕೊಟ್ಟಿದರು. ಅದರಿಂದ ಹೇಳುತ್ತಾರೆ ತ್ಯಾಗದ ಭಾವ. ಅರೆ, ತ್ಯಾಗ ಯಾವುದಕ್ಕಂತಾರೆ? ದೃಷ್ಟಾಂತ ಕೊಡಬೇಕಾದ್ರೆ ತ್ಯಾಗ ಯಾವುದಕ್ಕಂತಾರೆ? ಮಲಮೂತ್ರದ ತ್ಯಾಗ ಆಗ್ತಿದೆಯಲ್ಲ, ಅದಕ್ಕೆ ತ್ಯಾಗ ಕೊಡೋದು ಒಳ್ಳೆಯದಲ್ಲ ದೃಷ್ಟಾಂತ. ಆದ್ರೆ ಅದನ್ನು ಬಿಟ್ಟು ಬೇರೆ ದೃಷ್ಟಾಂತದಿಂದ ತಿಳಿದು ಬರ್ತಿಲ್ಲ. ವಿಚಾರ ಮಾಡ್ರಿ, ತ್ಯಾಗ ಯಾವುದಕ್ಕಂತಾರೆ? ಎಲ್ಲಿದೆ ತ್ಯಾಗ? ಯಾವುದರದ ಗ್ರಹಣ ಮಾಡ್ತಾ ಇದ್ದಾನೆ ಈ ಜೀವ? ಈ ಕೈಲಿ ಕೊಟ್ಟ ಹಾಗೆ ಮಾಡ್ತಾನೆ, ಆ ಕೈಲಿ ಕಬಳಿಸ್ತಾ ಇದ್ದಾನೆ ಅಂದ್ರನ ತ್ಯಾಗ ಇಲ್ರೇ. ದಾನವೀಯ ಅಭಿಮಾನಕೀಯ ಐತಲ್ಲ, ಪೂಜೆಯೊಳಗೆ ಬರ್ತೀವಿ. ಹೇಗಾಗೋದ ಪ್ರಭುವಿನಿಂದ? ಅದಕ್ಕೆ ಇಲ್ಲಿ ಹೇಳಿದ್ರೆ ಕಠಿಣ ಇದೆ, ಅತ್ಯಂತ ಕಠಿಣ. ಯಾವುದ? ಮೋಕ್ಷ. ಅದು ಎಂಥದ್ದಿದೆ? ವಾಸ್ತವಿಕ ಸುಖ. ವಾಸ್ತವಿಕ ಸುಖ ಯಾವುದರೊಳಗಿದೆಯೋ ಆ ಮೋಕ್ಷದ ಸಿದ್ಧಿ ಅತ್ಯಂತ ಕಠಿಣ. ನಡೆರೆ ಭಾವಾರ್ಥ. ಜರೆ, ಮರಣ ಮೊದಲಾದವುಗಳ ದುಃಖವನ್ನಂತೂ ಎಲ್ಲ ಜನರು ದುಃಖವೆಂದೇ ಹೇಳುತ್ತಾರೆ. ಆದುದರಿಂದ ಅವಂತೂ ದುಃಖವೇ ಇವೆ. ಎಲ್ಲರೂ ಹೇಳ್ತಾರಂದ್ಮೇಲೆ ಅವು ದುಃಖನೇ ಅದಾವಲ್ಲ. ಆದುದರಿಂದ ಅವಂತೂ ದುಃಖವೇ ಇದೆ. ಆದರೆ ಬಹಳಷ್ಟು ಅಜ್ಞಾನಿ ಜೀವರುಗಳು, ಬಹಳಷ್ಟು ಅಜ್ಞಾನಿ ಜೀವರುಗಳು ಇಂದ್ರಿಯಗಳಿಂದ ಉತ್ಪನ್ನವಾದ ಸುಖವನ್ನು ಕೂಡ ಸುಖವೆಂದು ಹೇಳುತ್ತಾರೆ. ಆದರೆ ಅದನ್ನು ಸುಖವೆಂದು ಹೇಳುವುದು ಸರಿಯಿಲ್ಲ. ಬಹಳಷ್ಟು ಜೀವರುಗಳ ಇಂದ್ರಿಯಗಳಿಂದ ಆಗಿರುವಂತಹ ಸುಖವನ್ನು ಸುಖ ಅಂಥೇಳಿ ಹೇಳ್ತಾರೆ. ಸುಖ ಅಂಥೇಳಿ ಹೇಳ್ತೇವೆ, ಹೀಗೆ ನಾವು ಆರಾಮದನ ಅಂತೇವೆ. ಇನ್ನೊಬ್ಬರದ್ದು ಹೇಳ್ತೇವಂದ್ರೆ ನಮಗದ ಅಭೀಷ್ಟ ಇದೆ, ನಮಗದ ಸ್ವೀಕೃತಿ ಇದೆ, ನಮ್ಮ ಮನ್ನಣೆಗೆ ಅದು ಒಪ್ಪಿಗಿದೆ. ಏನ 6 ತಿಂಗಳ ತನಕ ಬಹಳ ಕಷ್ಟ ಇತ್ತು, ಈಗ ಆರಾಮಾಗಿದೆ. ರೋಗದ ಬಗ್ಗೆ, ಆಮೇಲೆ ನೌಕರಿ ಸಲುವಾಗಿ 4-6 ವರ್ಷದಿಂದ ಸುತ್ತಾಡ್ತಾ ಇದ್ದ. ಈಗ ಒಳ್ಳೆಯ ಸ್ಥಾನದೊಳಗೆ ಅವನಿಗೆ ನೌಕರಿ ಸಿಕ್ಕಿದೆ, ಈಗ ನಿಶ್ಚಿತ. ಅಂದರೆ ಇದು ಈ ಪ್ರಕಾರ ಮಾತನಾಡುವಂಥವರ ಆಂತರ್ಯದೊಳಗೂ ಕೂಡ ಅವುಗಳಿಗೆ ವಿರುದ್ಧವಾದಂಥ ಯಾವ ಅವಸ್ಥೆ ಇತ್ತು ಅದು ದುಃಖ ಇತ್ತು. ಈಗೇನು ಪ್ರಾಪ್ತ ಆಗಿದೆ ಆ ಅವಸ್ಥೆ ಸುಖ ಇದೆ. ಇದಕ್ಕೆ ಅಂತಾರೆ, ಏನಂತಾರೆ? ಕೃತಕಾಲಿಕ ಅನುಮೋದನ. ಇಲ್ಲಿ ಬಂತಂದರೆ ಇವನಿಗೆ ಅನುಮೋದನ. ಈ ಅನುಮೋದನದೊಳಗೆ ಏನಿದೆ? ಈ ಅನುಮೋದನದೊಳಗೆ ನಿಧಾನ ಇದೆ. ನಿಧಾನ ಬಂತು. ಇವನಿಗೆ ನೌಕರಿನ ಮಾಡೋದಿದೆ, ಏನೇನಿದೆ? ಅರೆ, ಹೇಳೋದು ಬಹಳ ಕಠಿಣ ಇದೆ. ಸುಖವನ್ನು ಕೂಡ ಸುಖವೆಂದು ಹೇಳುತ್ತಾರೆ, ಆದರೆ ಅದನ್ನು ಸುಖವೆಂದು ಹೇಳುವುದು ಸರಿಯಿಲ್ಲ. ಅದು ಸುಖವಿಲ್ಲ. ಸರಿ ಯಾಕಿಲ್ಲ? ಅದು ಸರಿ ಇದೆ ಅಂದ್ರೆ ಇದು ಸರಿ ಇಲ್ಲ ಅಂತಾರೆ. ಯಾಕೆ? ಅದು ದುಃಖವೇ ಇದೆ. ವಾಸ್ತವಿಕ ಸುಖವಂತೂ ಮೋಕ್ಷದಲ್ಲಿದೆ, ಮತ್ತು ಆ ಮೋಕ್ಷವು ಅತ್ಯಂತ ಕಠಿಣತೆಯಿಂದ ಸಾಧ್ಯವಿದೆ. ಅದು ಯಾವುದು? ಇಂದ್ರಿಯ ಸುಖ ಇದೆಯಲ್ಲ, ಹಿಂದಕ್ಕೆ ಹೇಳಿದ್ದಿತ್ತು. ಪರಾಧೀನ ಇದೆ, ಕ್ಷಣಿಕ ಇದೆ, ಆಕುಲತಾರೂಪ ಇದೆ. ಇಂದ್ರಿಯ ಸುಖ ಹೇಗಿದೆ? ಪರಾಧೀನ ಇದೆ, ಕ್ಷಣಿಕ ಇದೆ, ಆಕುಲತಾರೂಪ ಇದೆ. ಒಂದು ಕ್ಷಣ ಇದ್ರೂ ಅಷ್ಟೂ ನಿರಾಕುಲ ಇಲ್ಲದ, ಅದು ಯಾವಾಗಲೂ ಇರುವುದಿಲ್ಲ. ಅದು ಪರಾಧೀನ ಇದೆ. ಅರೆ, ಇಷ್ಟಿಷ್ಟು ಎಲ್ಲ ಇದ್ರೂ ಕೂಡ, ಅದಕ್ಕೆ ಬಾಧೆ ಇಷ್ಟೆಲ್ಲ ಇದ್ರೂ ಕೂಡ ಅದನ್ನೇ ಈ ಜೀವ ಬಯಸ್ತಿದೆ. ಯಾಕೆ?
ಅಂತಂದ್ರೆ ಅದರಿಂದ ಭಿನ್ನವಾದಂಥ ಯಾವ ನಿಜವಾದ ಸುಖ ಇದೆ ಅದರ ಪರಿಚಯ ಇದಕ್ಕೆ ಇಲ್ಲ ಅಂಥೇಳಿ ಅದನ್ನೇ ಬಯಸ್ತಿದ್ದಾರೆ. ಯಾರಿಗೆ ಪರಿಚಯ ಇದೆ ಅಲ್ಲ ಅವರ ಸ್ವಪ್ನದೊಳಗನೂ ಅದನ್ನು ಬಯಸೋದು ಸಾಧ್ಯ ಇಲ್ಲ. ಯಾವುದನ್ನು, ಯಾವುದು ಪರಾಧೀನ ಇದೆ, ಯಾವುದು ಕ್ಷಣಿಕ ಇದೆ, ಯಾವುದು ಆಕುಲತಾರ ಸ್ವಪ್ನದೊಳಗೆ ಕೂಡ ಬಯಸುವುದಿಲ್ಲ. ಮತ್ತು ತಾನಾಗೇ ಬಂದು ಬಿದ್ದರನು ಕೂಡ ಆನಂದದಿಂದ ಭೋಗಿಸುವುದಿಲ್ಲ. ಒಳಗಡೆ ಅವರ ಜ್ಞಾನ ಇದು ನನ್ನ ಸ್ವರೂಪ ಅಲ್ಲ ಅಂಥೇಳಿ ನಿರಂತರ ಜಾಗೃತಿ ಇರ್ತಿದೆ. ಆ ಜಾಗೃತಿಯ ಬಲದಿಂದ ಅದನ್ನು ಭೋಗಿಸೋ ವೇಳೆದೊಳಗೂ ಕೂಡ ಅವರಿಗೆ ನಿರ್ಜರೇ ಆಗ್ತಿದೆ, ನಿರ್ಜರೆ ಆಗ್ತಿದೆ, ನಿರ್ಜರೆ ಆಗ್ತಿದೆ. ನವೀನ ಬಂಧದ ಅವರಿಗೆ ಆ ಬಂಧ, ಆ ಕರ್ಮದ ಬಂಧ ಆಗುವುದಿಲ್ಲ ನಡೆದು. ಆದರೆ ಅದನ್ನು ಸುಖವೆಂದು ಹೇಳುವುದು ಸರಿಯಿಲ್ಲ. ಅದು ಸುಖವಿಲ್ಲ, ದುಃಖವೇ ಇದೆ. ವಾಸ್ತವಿಕ ಸುಖವಂತೂ ಮೋಕ್ಷದಲ್ಲಿ ಇದೆ ಮತ್ತು ಆ ಮೋಕ್ಷವು ಅತ್ಯಂತ ಕಠಿಣವಿದೆ. ನಿನ್ನೆ ಮೊನ್ನೆ ಹೇಳಿದ ಪ್ರಕಾರ ಆ ಮೋಕ್ಷ ಕಠಿಣ ಯಾಕಂತಂದ್ರೆ ಈ ಜೀವಕ್ಕೆ ಬರೀ ದೇಹ ಬುದ್ಧಿ ಮೂಲಕ ಹೊರಗೆ 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 ನೋಡೋದಿದೆ ವಿನಃ ಹೊರಗಿಂದ ಹಿಂದೆ ಸರದ ಒಳಗೆ ಬರೋದು ರೂಢಿ ಈ ಜೀವಕ್ಕೆ ಇಲ್ಲ ಅಂಥೇಳಿ ಕಠಿಣ ಇದೆ. ವಾಸ್ತವದಲ್ಲಿ ಕಠಿಣ 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 ಇದೆ. ಅನಂತ ಕಾಲದ ಅಭ್ಯಾಸ ಈ ಜೀವಕ್ಕೆ ಹೊರಗೆ ನೋಡೋದು. ವಿಚಾರ ಮಾಡ್ರಿ, ಜಪಕ್ಕೆ ಕೂತಿರೋ ವೇಳೆದೊಳಗೂ ಕೂಡ ಅರ್ಹಂತರ ಕಡೆಗೆ ಉಪಯೋಗ ನಿರಂತರ ಉದ್ಯಮಶೀಲ ಇರ್ತಿದೆಯೋ ಅಥವಾ ಸ್ವಲ್ಪ ಏನಾದರೂ ಸದ್ದು ಬಂತು ಅಂತಂದ್ರೆ ಅಲ್ಲಿ ವೇಗವಾಗಿ ಧಾವಿಸ್ತಿದೆ. ವಿಚಾರ ಅಂದ್ರನ ಹೊರಗಿಂದ ಬಿಟ್ಟು ಕೊಡೋದ ಈ ಜೀವಕ್ಕೆ ಕಠಿಣ. ಹಿಂದೆ ಸರಿಯೋದ, ಒಳಗಿಂದ ತಿಳ್ಕೊಳ್ಳೋದ, ಒಳಗಿಂದ ಗ್ರಹಣ ಮಾಡೋದ. ಅರೆ ದುಡ್ಡಿಸ್ತನ ಬೇಕ್ರಿ ಈ ಜೀವಕ್ಕೆ, ಬರೇ ಹೊರಗೆ ಹೊರಗೆ ಹೊರಗೆ. ಆದ್ರೆ ಹೊರಗೆ ದೊಡ್ಡಿಸ್ತನ ಇಲ್ಲ. ದೊಡ್ಡದಿರೋದೆಲ್ಲ ಒಳಗಿದೆ, ದೊಡ್ಡದಿರೋದೆಲ್ಲ ಒಳಗಿದೆ ಅಂದಮೇಲೆ ಆ ದೊಡ್ಡದನ್ನು ಯಾವ ಜ್ಞಾನ ಗ್ರಹಣ ಮಾಡ್ತಿದೆಯೋ, ಯಾವ ಪರಿಣಾಮ ಗ್ರಹಣ ಮಾಡ್ತಿದೆಯೋ ಆ ಪರಿಣಾಮಕ್ಕೆ ತಾನಾಗೇನ ಏನಾಗ್ತಿದೆ, ದೊಡ್ಡಿಸ್ತನ ಶಿಕ್ಷೆ.